Best District Governor Award in Vasavi Clubs, Award in Vasavi Clubs International, Vasavi Sahasra Award, Vasavi Sarvottama Award, Excellent Extension Award. His titles are Vasavi Guru, Samajada Muttu, Vaishya Ratna, Samaja Seva, Durina. This is his very short biodata. He has done so many things, service oriented, which is very much really, we have to take his inspiration. And he's a spiritual guru and he talks a lot about Sanatana Dharma, which really I like very much. And all our children should learn about Sanatana Dharma. Thank you, Nagbhushan uncle, for guiding so much to us. Thank you, sir. Thanks, Amma. Thank you, Bhuvaneshwari garu, President garu. I am very happy to listen you. And Jai Vasavi, ಎಲ್ಲರಿಗೂ ನಮಸ್ಕಾರ. ಇಷ್ಟೊತ್ತು ನಾವು ತೆಲುಗಲ್ಲಿ ಮಾತಾಡ್ಕೊಂಡ್ವಿ. ಈಗ ಕನ್ನಡ ಎಲ್ಲರಿಗೂ ಅರ್ಥ ಆಗುತ್ತಲ್ವಾ? ವೆರಿ ಗುಡ್, ವೆರಿ ಗುಡ್. ಜೈ ವಾಸವಿ, ಎಲ್ಲರಿಗೂ ನಮಸ್ಕಾರ. ಶ್ರೀ ಶಾರ್ವರಿ ನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಅಧಿಕ ಆಶ್ವೀಜ ಮಾಸ ಅಂದ್ರೆ ಪುರುಷೋತ್ತಮ ಮಾಸ, ಕೃಷ್ಣ ಪಕ್ಷ ಕಮಲ ಏಕಾದಶಿ. ಇವತ್ತು ವಿಶೇಷ ಕಮಲ ಏಕಾದಶಿ ತಿಥೌ ಭೌಮ್ಯವಾಸರಯುಕ್ತ ಅಂದ್ರೆ ಮಂಗಳವಾಸರಯುಕ್ತ ಮಖಾ ನಕ್ಷತ್ರ ಶುಭಯೋಗ ಭವಕರಣ ಯುಕ್ತ ಆಂಗ್ಲ ದಿನಾಂಕ 2020ನೇ ಇಸವಿ ಅಕ್ಟೋಬರ್ ಮಾಹೆ 13. ಏವಂ ಕಮಲ ಏಕಾದಶಿ ಶುಭ ದಿನಾನ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ನಲ್ಲಿ ಅಂತಾರಾಷ್ಟ್ರೀಯ ಉಪಾಧ್ಯಕ್ಷನಾಗಿ, ಕೌಟುಂಬಿಕ ಸಲಹಾದಾರನಾಗಿ, ತರಬೇತುದಾರರಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂತಹ ಅಂದ್ರೆ ಯಥಾಶಕ್ತಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂತಹ ಪರಾಶರ ಗೋತ್ರೋದ್ಭವನಾದ ವಾಸವಿಯನ್ ಡಾಕ್ಟರ್ ಎಚ್.ಎಸ್. ನಾಗಭೂಷಣ ಎಂಬ ವ್ಯವಹಾರ ನಾಮಧೇಯವುಳ್ಳ ನಾನು ಕಿರಿಯರಿಗೆಲ್ಲ ಶುಭಾಶೀರ್ವಾದ ಮಾಡುತ್ತಾ ಎಲ್ಲ ಗುರು ಹಿರಿಯರಿಗೆ ಪಾದಾಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ಈ ದಿನ ಅತ್ಯಂತ ಶುಭ ದಿನ ಅಂತ ನಾನು ಆಗ್ಲೇನು ಹೇಳಿದ್ದೆ. ವಾಸವಿ ಕ್ಲಬ್ ಸಿರಿ ಬೆಂಗಳೂರು ಈ ಅಧಿಕ ಮಾಸದ ಪ್ರಯುಕ್ತ ಅಧಿಕ ಫಲೆ ಅಧಿಕ ಮಾಸೆ ಅಧಿಕ ಫಲೆ ಎಂಬ ನಾಣ್ಣುಡಿಯಂತೆ ಸಜ್ಜನರಿಗೆಲ್ಲ ಅಧಿಕ ಫಲ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಅಧಿಕ ಮಾಸದಲ್ಲಿ ಅಂದರೆ ಪುರುಷೋತ್ತಮ ಮಾಸದಲ್ಲಿ ಶುಭ ದಿನವಾದ ಈ ಕಮಲ ಏಕಾದಶಿಯಲ್ಲಿ ಪರಮ ಪುರುಷೋತ್ತಮನ ಕೃಪಾ ಕಟಾಕ್ಷಕ್ಕಾಗಿ ಪರಮಾತ್ಮನಿಗೆ ಪ್ರಿಯವಾದ 13 ತುಳಸಿದಳಾರ್ಚನೆ ಅಂದ್ರೆ 33 ಕೋಟಿ ದೇವತೆಗಳ ಪ್ರತೀಕವಾಗಿ ಅದನ್ನು ಮಾಡಿರ್ತಕ್ಕಂಥದ್ದು. ನಮ್ಮ ಜೀವನ ಸಂಸಾರ ಮಧುರವಾಗಿರ್ಲಿ ಅಂತ ಹೇಳಿ ಮಧುರಾಷ್ಟಕವನ್ನು ಮಾಡಿದ್ರು. ಆ ಕೃಷ್ಣನ ಕೃಪೆ ನಮ್ಮ ಮೇಲಿರಲಿ ಅಂತ ಕೃಷ್ಣಾಷ್ಟಕವನ್ನು ಮಾಡಿದ್ರು. ಇವೆಲ್ಲವನ್ನು ಮಾಡಿದಂತಹ ಶ್ರಾವಣಿ ಗಿರೀಶ್ ಅವರಿಗೆ ನಾನು ಶುಭಾಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಹಾಗೇನೆ ಈ ದಿನ ಎಲ್ಲದರ ಜೊತೆಯಲ್ಲಿ ಈ ಒಂದು ಭಗವದ್ಗೀತೆಯ 15ನೇ ಅಧ್ಯಾಯವಾದ ಪುರುಷೋತ್ತಮ ಯೋಗದ ಪಾರಾಯಣ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು ಅಂತೇಳಿ ಒಂದು ಮಹತ್ವಾಕಾಂಕ್ಷೆಯಿಂದ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನನ್ನನ್ನು ಆಹ್ವಾನ ಮಾಡಿರ್ತಕ್ಕಂತಹ ವಾಸವಿ ಕ್ಲಬ್ ಸಿರಿ ಬೆಂಗಳೂರಿನ ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತಹ ವಾಸವೇನ್ ವೈಷ್ಣವಿ ಅವರಿಗೆ, 2020ನೇ ಸಾಲಿನ ಅಧ್ಯಕ್ಷರಾದ ವಾಸವೇನ್ ಭುವನೇಶ್ವರಿ ಅವರಿಗೆ, ಕಾರ್ಯದರ್ಶಿಗಳಾದ ಶ್ರಾವಣಿಯವರಿಗೆ, ಕೋಶಾಧಿಕಾರಿಗಳಾದ ವಾಸವೇನ್ ವಿದ್ಯಾರವರಿಗೆ ನನ್ನ ಹೃತ್ಪೂರ್ವಕವಾದ ಶುಭಾಭಿನಂದನೆಗಳು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಕರೆಗೆ ಓಗೊಟ್ಟು ಬಂದಂತಹ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೋಡ್ತಾ ಇದ್ರೆ ಎಷ್ಟೊಂದು ಜನ ಮುತ್ತೈದೆಯರು ನಿಮ್ಮ ದೇವರ ಮನೆಗಳಲ್ಲಿ ಶುಭ್ರ ವಸ್ತ್ರಧಾರಿಗಳಾಗಿ ಅಂದ್ರೆ ಆ ಒಂದು ಟ್ರೆಡಿಷನಲ್ ಆಗಿ ಆ ಸೀರೆಯನ್ನು ಉಟ್ಟುಕೊಂಡು ಅತ್ಯಂತ ಅದ್ಭುತವಾಗಿ ತಾವು ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಇದು ಮುಂದಿನ ಪೀಳಿಗೆಗೆ ಆ ನಿಮ್ಮ ಒಂದು ಆ ಸಂಸ್ಕೃತಿ ಸಂಸ್ಕಾರವ ಮುಂದೆ ಹೋಗುವಂತಹದ್ದಾಗ್ಲಿ ಅನ್ನೋ ಆ ಭಗವಂತನನ್ನು ಕೋರ್ಕೊಳ್ತಾ ಇದ್ದೀನಿ. ಎಲ್ಲಾ ಮಾತೆಯರಿಗೆ ಮತ್ತು ಹಿರಿಯರಿಗೆ ಬಂದಿರ್ತಕ್ಕಂಥ ಅಂತರ್ಜಾಲದಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲಾ ಸಜ್ಜನಿಗೂ ಕೂಡ ಗುರು ಹಿರಿಯರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದಿನ 15ನೇ ಅಧ್ಯಾಯವಾಗಿರ್ತಕ್ಕಂತಹ ಪುರುಷೋತ್ತಮ ಅಧ್ಯಾಯವನ್ನ ನಾವು ಪಠನ ಮಾಡೋಣ, ಮನನ ಮಾಡೋಣ. ಅಧ್ಯಾಯ 15 ಪುರುಷೋತ್ತಮ ಯೋಗ, ಶ್ಲೋಕ 1. ಒಟ್ಟು 20 ಶ್ಲೋಕಗಳಿದೆ. ಆದಷ್ಟು ಬೇಗ ಇದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ನಾನು ನೋಡ್ತೇನೆ. ಬಹಳ ಆಳವಾಗಿ ಹೋಗೋದಿಲ್ಲ. ಶ್ಲೋಕ ಮತ್ತು ಶ್ಲೋಕದ ಸರಳ ಅರ್ಥವನ್ನು ತಿಳಿಸುತ್ತಾ ಮುಂದೆ ಹೋಗ್ತೇನೆ. ಭಗವದ್ಗೀತೆ ಅಂತಕ್ಕಂಥದ್ದು ಅತ್ಯಂತ ಅದ್ಭುತವಾದಂತಹ ಗ್ರಂಥ. ಪಂಚಮ ವೇದ ಅಂತ ಹೇಳಿ ಹೇಳ್ತೀವಿ. ಮಹಾಭಾರತದಲ್ಲಿ ಬರ್ತಕ್ಕಂತಹ ಈ ಒಂದು ಆ ಭಗವದ್ಗೀತೆಯ ಒಂದು ಆ ವಿಶ್ಲೇಷಣೆ ಮತ್ತು ಇದು ಅತ್ಯಂತ ಅದ್ಭುತವಾಗಿರ್ತದ್ದು. ಸಾಕ್ಷಾತ್ ಭಗವಂತನೇ ಇದನ್ನ ಉಪದೇಶ ಮಾಡಿರ್ತಕ್ಕಂತಹದ್ದು. ಸೊ ಅಂತಹ ಅತ್ಯುತ್ತಮವಾಗಿರ್ತಕ್ಕಂತಹ ಗ್ರಂಥ ಆ ಒಂದು ಇರ್ತಕ್ಕಂತಹ 720 ಶ್ಲೋಕಗಳು ಮತ್ತು ಆ ಭಗವದ್ಗೀತೆ ವಿಶೇಷವನ್ನು ಹೇಳಲಿಕ್ಕೆ ನಿಮ್ಗೆ ಒಂದು ದಿನ ಬೇಕಾಗುತ್ತೆ.
ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥದ್ದು. ಎಲ್ಲಾ ವೇದಗಳ ಸಾರ ಈ ಭಗವದ್ಗೀತೆಯಲ್ಲಿ ಸಾಕ್ಷಾತ್ ಭಗವಂತನೇ ಎಲ್ಲಾ ಸಂಶಯಗಳನ್ನು ನಿವಾರಿಸತಕ್ಕಂತಹ ಒಂದು ಇದು. ಯಾರಪ್ಪ ಓದಬೇಕು ಭಗವದ್ಗೀತೆ ಅಂದ್ರೆ ಪ್ರತಿಯೊಬ್ಬರು ಓದಬೇಕು. ಜ್ಞಾನ ಇರ್ತಕ್ಕಂಥವನು ಹೇಗೆ ನಡಿಬೇಕು ಅಂತ ಹೇಳಿ ಅಜ್ಞಾನಿ ಜ್ಞಾನವನ್ನು ಪಡೀಲಿಕ್ಕೋಸ್ಕರವಾಗಿ. ಸೊ ಈ ರೀತಿಯಾಗಿ ಆಬಾಲ ವೃದ್ಧರಾಗಿ ಎಲ್ಲರೂ ಭಗವದ್ಗೀತೆಯನ್ನು ತಿಳಿದುಕೊಂಡ್ರೆ ಅವರ ಸಂಪೂರ್ಣವಾಗಿರ್ತಕ್ಕಂತಹ ಎಲ್ಲಾ ರೀತಿಯ ಅವರ ಮನಸ್ಸಿನ ವಾಂಛೆಗಳು ನೆರವೇರ್ತಾ ಹೋಗುತ್ತೆ. ಅದು ಅದು ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ಆ ಭಗವದ್ಗೀತೆಯ ವಿಶೇಷವಾಗಿರ್ತಕ್ಕಂಥದ್ದು. ಮೊದಲನೇ ಶ್ಲೋಕ ಶ್ರೀ ಭಗವಾನ್ ವಾಚ ಊರ್ಧ್ವ ಮೂಲ ಮದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಚಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತು ಅಂತ ಹೇಳಿ ಹೇಳ್ತಾನೆ ಭಗವಂತ. ಏನಪ್ಪಾ ಅಂತಂದ್ರೆ ದೇವೋತ್ತಮ ಪರಮಪುರುಷನು ಹೀಗೆ ಹೇಳ್ತಾನೆ, ಬೇರುಗಳ ಮೇಲಿರ್ತಕ್ಕಂತಹ ಮತ್ತು ರಂಬೆಗಳು ಅಂತಂದ್ರೆ ಊರ್ಧ್ವ ಮೂಲ ಮೇಲೆ ಬೇರುಗಳಿರ್ತವೆ. ಎಲ್ಲ ನಾರ್ಮಲ್ ಆಗಿ ಎಲ್ಲ ಏನಾಗುತ್ತೆ ಕೆಳಗಡೆ ಬೇರುಗಳಿದೆ ಅಂತ ಹೇಳ್ತಾರೆ. ಇಲ್ಲೇನಾಗುತ್ತೆ ಊರ್ಧ್ವ ಮೂಲವಾದ ಶಾಖಂ ಅಂದ್ರೆ ಬೇರುಗಳು ಮೇಲಿರ್ತಕ್ಕಂತಹ, ಅಧ ಅಂದ್ರೆ ಕೆಳಗಡೆ, ಶಾಖಂ ರಂಬೆಗಳು ಇರ್ತಕ್ಕಂತಹ, ಅಶ್ವತ್ಥ ವೃಕ್ಷವು ಪ್ರಾಹುಹು ಅಂತ ಹೇಳ್ತಾರೆ. ಇಲ್ಲಿ ಅವ್ಯಯಂ ಶಾಶ್ವತವಾಗಿರ್ತಕ್ಕಂತಹ, ಚಂದಾಂಸಿ ಅಂತಂದ್ರೆ ವೇದ ಮಂತ್ರಗಳು, ಯಸ್ಯ ಯಾವುದರ, ಪರ್ಣಾನಿ ಎಲೆಗಳು, ಪರ್ಣ ಅಂತಂದ್ರೆ ಎಲೆಗಳು, ಯಹ ಯಾರು, ತಮ್ ಅದನ್ನ, ವೇದ ಅಂತ ತಿಳಿತಾರೋ ಸಹ ಅವನು ವೇದವಿತು ವೇದಗಳನ್ನು ತಿಳಿದವನಾಗಿರ್ತಾನೆ. ಇಲ್ಲಿ ಏನಪ್ಪಾ ಅಂದ್ರೆ ಮೂಲ ಅರ್ಥ, ಬೇರುಗಳು ಮೇಲಿರ್ತಕ್ಕಂತಹ, ರಂಬೆಗಳು ಕೆಳಗಿರ್ತಕ್ಕಂತಹ ಅವಿನಾಶಿಯಾದ ಅಶ್ವತ್ಥ ವೃಕ್ಷ. ಏನಕ್ಕಪ್ಪ ಬೇರುಗಳು ಮೇಲಿದೆ ಅಂತಂತಂದ್ರೆ ಆಧ್ಯಾತ್ಮ ಲೋಕದಲ್ಲಿ ಆ ಗುರುವಿನ ಒಂದು ಸ್ಥಾನ ಮೇಲ್ಭಾಗದಲ್ಲಿ ಇರುತ್ತೆ. ಯಾವುದೇ ಸ್ಥಾನದಲ್ಲಿ ಅದು ಮೇಲ್ಭಾಗದಲ್ಲಿ ಇರೋದ್ರಿಂದ ಅದನ್ನ ಇಲ್ಲಿ ಶ್ರೀ ಕೃಷ್ಣ ಏನ್ ಹೇಳ್ತಾ ಇದೆ ಅಂದ್ರೆ, ಭಗವಂತನ ಏನ್ ಹೇಳ್ತಾ ಇದೆ ಅಂದ್ರೆ, ಅದಮ್ಮು ಊರ್ಧ್ವ ಮೂಲಮದ ಶಾಖಂ, ಊರ್ಧ್ವದಲ್ಲಿ ಬೇರುಗಳು ಬರುತ್ತೆ ಈ ಒಂದು ಅಶ್ವತ್ಥ ವೃಕ್ಷಕ್ಕೆ, ಜ್ಞಾನವೆಂಬ ಅಶ್ವತ್ಥ ವೃಕ್ಷಕ್ಕೆ. ಸೊ ಅದರ ಎಲೆಗಳು ವೇದ ಮಂತ್ರಗಳು ಅಂತ ಹೇಳಿ, ಈ ಮರವನ್ನ ಯಾರು ತಿಳಿತಾನೋ, ಈ ಮರದ ಅರ್ಥವನ್ನು ಯಾರು ತಿಳಿತಾನೋ ಆತನೇ ವೇದಗಳನ್ನು ತಿಳಿದಿರ್ತಕ್ಕಂಥವನು ಅಂತ ಹೇಳಿ. ಇಲ್ಲಿ ಇದರ ಒಂದು ಮೂಲ ತಿಳಿಬೇಕು ಅಂದ್ರೆ ಇನ್ನೂ ಒಂದೆರಡು ಅಧ್ಯಾಯಗಳನ್ನು ಓದ್ಕೊಂಡ್ಬಂದ್ರೆ ನಿಮ್ಗೆ ಇದರ ಸಂಪೂರ್ಣವಾದಂತಹ ಅರ್ಥ ಬಂದ್ಬಿಡುತ್ತೆ. ಈ ಒಂದು ಪುರುಷೋತ್ತಮ ಯೋಗದಲ್ಲಿ 2ನೇ ಶ್ಲೋಕದಲ್ಲಿ ಅದಶ್ಚೋರ್ಧಂ ಪ್ರಸುಪ್ತಸ್ತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲಾಹ ಅದಶ್ಚ ಮೂಲ ನಿನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಅಂದ್ರೆ ಅದಹ ಅಂದ್ರೆ ಕೆಳಮುಖವಾಗಿ, ಇಲ್ಲಿ ಏನಕ್ಕೆ ಊರ್ಧ್ವ ಮೂಲ ಅಲ್ಲಿ ಬೇರುಗಳಾಯ್ತು ಅಂದ್ರೆ ಭಗವಂತನ ಒಂದು ಸ್ಥಾನವಾಯಿತು. ಇಲ್ಲಿ ಅದ ಕೆಳಮುಖವಾಗಿ, ಚ ಮತ್ತು ಊರ್ಧ್ವಂ ಅಂದ್ರೆ ಮತ್ತೆ ಮೇಲ್ಮುಖವಾಗಿ, ಪ್ರಸ್ತುತ ವಿಸ್ತರಿಸಿರ್ತಕ್ಕಂತಹ, ತಸ್ಯ ಅದರ, ಶಾಖಃ ಅಂದ್ರೆ ಕೊಂಬೆಗಳು, ಗುಣ ಅದರಲ್ಲಿ ಏನಪ್ಪಾ ಅಂದ್ರೆ ಪ್ರಕೃತಿ ಗುಣಗಳು, ಪ್ರವೃದ್ಧ ಅಂದ್ರೆ ಬೆಳೆದಿದೆ ಅಂತ ಹೇಳಿ, ವಿಷಯ ಅಂದ್ರೆ ಇಂದ್ರಿಯ ವಿಷಯಗಳು, ನಮ್ಮ ಇಲ್ಲಿನ ಇಹಲೋಕದ ಇಂದ್ರಿಯ ವಿಷಯಗಳು, ಪ್ರವಲಾಹ ಕುಡಿಗಳುಳ್ಳ, ಅದಹ ಅಂದ್ರೆ ಕೆಳಮುಖವಾಗಿ, ಚ ಅಂದ್ರೆ ಮತ್ತು, ಮೂಲಾನಿ ಅಂದ್ರೆ ಬೇರುಗಳು, ಅನು ಸಂತತಾನಿ ವಿಸ್ತಾರವಾಗಿದೆ, ಕರ್ಮಕ್ಕೆ, ಅನುಬಂಧಾನಿ ಅನುಬದ್ಧವಾಗಿ, ಮನುಷ್ಯ ಲೋಕೆ ಮಾನವ ಸಮಾಜದ ಪ್ರಪಂಚದಲ್ಲಿದೆ. ಅಂದರೆ ಈ ಮರದ ಬೇರುಗಳು ಕೆಳಮುಖವಾಗಿ ಮೇಲ್ಮುಖವಾಗಿಯೂ ಹರಡಿಕೊಂಡಿರುತ್ತೆ. ಐಹಿಕ ಪ್ರಕೃತಿಯಲ್ಲಿ ಗುಣತ್ರಯಗಳು, ಸತ್ವ ತಮೋ ರಜೋ ಗುಣಗಳು ಏನಿದೆ ಅದನ್ನ ಪೋಷಣೆ ಮಾಡ್ತಾ ಇರುತ್ತೆ. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳಾಗಿರುತ್ತೆ. ಈ ಮರಕ್ಕೆ ಕೆಳಮುಖವಾಗಿ ಬೇರುಗಳಿರುತ್ತೆ. ಎಲ್ಲಿ? ಇಹಲೋಕದ ಮರಕ್ಕೆ ಕೆಳಮುಖವಾಗಿ ಬೇರುಗಳಿರುತ್ತದೆ. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧನವಾಗಿರುತ್ತೆ. ಆ ಫಲಾಪೇಕ್ಷಿತ ಕರ್ಮಗಳು ಮುಖ್ಯವಾಗಿ ಇಲ್ಲಿ ಬಂಧನದಿಂದ ಒಳಗೊಂಡಿರುತ್ತೆ. 3ನೇ ಶ್ಲೋಕದಲ್ಲಿ ನಹಾರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ಚಾದಿರ್ನ ಚ ಸಂವೃತ್ತಿಷ್ಟಃ ಅಶ್ವತ್ಥಮೇನಂ ಸವಿರೂಢ ಮೂಲಂ ಅಸಜ್ಞಶಸ್ತ್ರೇಣ ದೃಢೇನತ್ವ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಇದು 3 ಮತ್ತು 4 ಒಂದಕ್ಕೊಂದು ಲಿಂಕ್ ಆಗಿರೋದ್ರಿಂದ 2 ಜೊತೆಲಿ ಹೇಳ್ಬಿಡ್ತೇನೆ. ತತಃಪದಂ ತತ್ಪರಿ ಮಾರ್ಗಿತವ್ಯಂ ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯಥ ಪ್ರವೃತ್ತಿ ಪ್ರಸ್ತುತ ಪ್ರಾಣಿ ಅಂತೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ಆ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಯಾರೂ ಕೂಡ ಕಾಣಲಿಕ್ಕೆ ಕಷ್ಟವಾಗುತ್ತದೆ. ಅದಕ್ಕೆ ಅತ್ಯಂತ ಅದ್ಭುತವಾದಂತಹ ಜ್ಞಾನವಿರಬೇಕು. ಅದರ ಅಂತ್ಯ, ಆದಿ ಅಥವಾ ಆಸ್ತಿವಾದವನ್ನು ಯಾರೂ ಕೂಡ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಆದರೆ ಮನುಷ್ಯನು ತನ್ನ ದೃಢ ಮನಸ್ಸಿನಿಂದ, ಅನಾಸಕ್ತಿಯ ಹಸ್ತದಿಂದ, ದೃಢವಾದ ಬೇರುಗಳಿರ್ತಕ್ಕಂತಹ ಈ ಮರವನ್ನ
ಆ ಒಂದು ಏನು ಈ ಐಹಿಕವಾದಂತಹ ಭೋಗ ಮತ್ತು ಐಹಿಕವಾದ ಇಂದ್ರಿಯ ಚಾಪಲ್ಯ ಇರುತ್ತೆ, ಅದರ ಮೂಲವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೇ, ಅಂದ್ರೆ ಯಾವ ಸ್ಥಳಕ್ಕೆ ಹೋದರೆ ಹಿಂದಿರುಗುವುದಿಲ್ಲ? ಪರಮಪದ. ಆ ಪರಮಾತ್ಮನಲ್ಲಿ ಆತ್ಮ ಲೀನವಾದರೆ ಮಾತ್ರವೇ ಮತ್ತೆ ಹಿಂದಿರುಗಲಿಕ್ಕೆ ಸಾಧ್ಯವಿಲ್ಲ. ಇಲ್ಲದಿದ್ದರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಅಂತ ಕಾಲಚಕ್ರದಲ್ಲಿ ಸುತ್ತಾ ಇರಬೇಕಾಗುತ್ತೆ. ಇಂತಹ ಅಲ್ಲಿ ನಾವು ಮತ್ತೆ ವಾಪಸ್ಸು ಬರುವುದಿಲ್ಲ. ಅಲ್ಲಿಗೆ ಹೋಗಬೇಕಾದರೆ, ಪರಮಪದವನ್ನು ಹೊಂದಬೇಕಾದರೆ ಅಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಗಿದೆ, ಎಲ್ಲವೂ ಅವನಿಂದಲೇ ವಿಸ್ತಾರವಾಗಿದೆ. ಅಸಜ್ಜಶಸ್ತ್ರೇಣ, ಅಸಂಕಟವಾದ ಶಸ್ತ್ರದಿಂದ, ದೃಢೇನ, ಆ ದೃಢವಾದ ನಿಶ್ಚಯದಿಂದ ಆ ಒಂದು ಇಂದ್ರಿಯಗಳ ಬೇರುಗಳನ್ನ ಇಂದ್ರಿಯ ನಿಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ಇಂದ್ರಿಯದ ಮೇಲಿರ್ತಕ್ಕಂಥ ಮೋಹವೆಂಬ ಮೋಹವನ್ನ ಅಸಂಗದ ಶಸ್ತ್ರದಿಂದ, ಅಸಜ್ಜಶಸ್ತ್ರೇಣ ದೃಢೇನ ಚಿತ್ತಂ ಅಂದ್ರೆ ಅದರಿಂದ ಕತ್ತರಿಸಬೇಕು. ಆಗ ಮಾತ್ರ ನಾವು ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಅಂತೇಳಿ ಭಗವಂತ ಹೇಳ್ತಾ ಇದ್ದಾರೆ. ಶ್ಲೋಕ 5ರಲ್ಲಿ ನಿರ್ಮಾಣ ಮೋಹ ಜಸಜ್ಞ ದೋಷ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ಸಂಜ್ಞೈರ್ ಗಚ್ಚಾನ್ಯ ಮೂಢೋ ಪದವ್ಯಂ ತಥ. ಅಂದ್ರೆ ನಿಯಮಾನ ಮೋಹ, ಮಿಥ್ಯಾಹಂಕಾರ ಮತ್ತು ಭ್ರಾಂತಿಗಳು ಇಲ್ಲದೆ ಇರ್ತಕ್ಕಂತಹ ನಿರ್ಮಾಣ ಮೋಹ, ನಿಹಮಾನ ಮೋಹ, ಯಾವುದೇ ರೀತಿಯಾದ ಮಿಥ್ಯ ಅಹಂಕಾರ, ನಾನು ಅಂಟು ದೊಡ್ಡವನು, ಇಷ್ಟು ದೊಡ್ಡವನು, ನಾನು ಇಲ್ಲಿರ್ತಕ್ಕಂಥವನು, ನಾನು ರಾಜ, ನಾನು ಮಹಾರಾಜ, ಅಂತಹ ಮಿಥ್ಯ ಸುಳ್ಳಿನ ಅಹಂಕಾರಗಳಿಲ್ಲದೆ, ಆ ಭ್ರಾಂತಿಗಳಿಲ್ಲದೆ, ಜಿತಸಂಜ್ಞ ದೋಷಾಹ, ಸಹವಾಸದ ದೋಷಗಳನ್ನ ಗೆದ್ದು ಆಧ್ಯಾತ್ಮ ಜ್ಞಾನದಲ್ಲಿ ನಿತ್ಯಾಹ ಶಾಶ್ವತವಾಗಿರ್ತಕ್ಕಂಥದ್ದು, ವಿನಿವೃತ್ತ ಕಾಮದ ಸಂಘಗಳಿಲ್ಲದೆ. ಕಾಮ ಅಂತಂತಂದ್ರೆ ಈ ಒಂದು ಇಹಲೋಕದಲ್ಲಿ ಐಹಿಕ ಉಪಭೋಗಗಳ ಬಗ್ಗೆ ಇರ್ತಕ್ಕಂತಹ ಆಸಕ್ತಿ, ನಮ್ಮ ಎಲ್ಲಾ ಪಂಚೇಂದ್ರಿಯಗಳ ಮೇಲಿರ್ತಕ್ಕಂತಹ ಆಸಕ್ತಿ. ಅಂದ್ರೆ ಕಣ್ಣಿನಿಂದ ಏನನ್ನು ನೋಡುತ್ತೇವೆ, ಚರ್ಮದಿಂದ ಏನು ಸ್ಪರ್ಶ ಮಾಡುತ್ತೇವೆ, ಕಿವಿಗಳಿಂದ ಏನು ಕೇಳುತ್ತೇವೆ, ಮತ್ತು ಬಾಯಿನಿಂದ ಏನು ಮಾತಾಡುತ್ತೇವೆ, ನಾಲಿಗೆಯಿಂದ ಏನನ್ನು ಸವಿಯುತ್ತೇವೆ, ಮತ್ತೆ ಮೂಗಿನಿಂದ ಏನು ಗ್ರಹಣ ಮಾಡುತ್ತೇವೆ, ಇವೆಲ್ಲವೂ ಕೂಡ ಕಾಮದ ಭಾಗಗಳು. ಎಲ್ಲವೂ ಕೂಡ ನಮಗೆ ಈ ಒಂದು ಇಹಲೋಕದ ಆ ಒಂದನ್ನ ಅಂಟಿಕೊಳ್ಳುವಂತೆ ಮಾಡ್ತಕ್ಕಂತಹ ವಸ್ತುಗಳು. ಸೊ ಆಗಿರೋದ್ರಿಂದ ಸಹವಾಸ ದೋಷಗಳನ್ನು, ಜಿತಸಜ್ಞ ದೋಷ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ, ಜಿತಸಜ್ಞ ದೋಷ, ಸಹವಾಸ ದೋಷಗಳನ್ನು ಗೆದ್ದು ಆಧ್ಯಾತ್ಮ ತತ್ವಜ್ಞಾನದಲ್ಲಿ ನಿತ್ಯಾಹ ಶಾಶ್ವತವಾಗಿರ್ತಕ್ಕಂತಹ, ವಿನಿವೃತ್ತ ಕಾಮದ ಸಂಘಗಳಿಲ್ಲದೆ, ದ್ವಂದ್ವೇಹಿ ದ್ವಂದ್ವಗಳಿಲ್ಲದೆ, ಯಾವುದೇ ರೀತಿಯಾದಂತಹ ಸಂಶಯಗಳಿಲ್ಲದೆ, ಒಂದೇ ಚಿತ್ತದಿಂದ ಆ ಭಗವಂತನ ಧ್ಯಾನವನ್ನು ಮಾಡಬೇಕು, ಒಂದೇ ಚಿತ್ತದಿಂದ ನಂಬಬೇಕು. ಸೊ ದ್ವಂದ್ವಗಳಿಲ್ಲದೆ ಏಕಾಗ್ರತೆಯಿಂದ, ಏಕ ಮನಸ್ಸಿನಿಂದ ವಿಮುಕ್ತಾಹ ಮುಕ್ತರಾದ, ಸುಖ ದುಃಖ, ಆ ಸುಖ ದುಃಖಗಳೆಂಬ ಸಂಜ್ಞೆ ಎಂಬ ಗಚ್ಚಂತಿ ಅಂದ್ರೆ ಹೊಂದುತ್ತಾರೆ, ಅಮೂಢ ಅಂದ್ರೆ ದಿಗ್ಭ್ರಮೆ ಆಗಿರ್ತಕ್ಕಂತಹ ಪದಂ ಸ್ಥಿತಿಯನ್ನು, ಅವ್ಯಯಂ ಅಂತಂದ್ರೆ ಶಾಶ್ವತವಾಗಿರ್ತಂತಹ, ತತ್ ಅಂದ್ರೆ ಅದು, ಅಂದರೆ ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ಸುಳ್ಳು ಸಂಗತಿಯಿಂದ ಮುಕ್ತರಾಗಿ ನಿತ್ಯವಾಗಿರ್ತಕ್ಕಂತಹದ್ದನ್ನ ಅರಿತು ಐಹಿಕ ಕಾಮವನ್ನು ತ್ಯಜಿಸಿ ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾಗಿ ಮತ್ತು ಗೊಂದಲಗಳಿಲ್ಲದೆ ಆ ಪರಮ ಪುರುಷನಾದ ಪುರುಷೋತ್ತಮನಿಗೆ ಶರಣಾದರೆ ಹೇಗೆ ಎನ್ನುವುದನ್ನು ತಿಳಿದುಕೋಸ್ಕರ, ಹೇಗೆ ಇಂಥವ್ರು ಇರುವುದರಿಂದ ಅವರು ತಿಳಿದುಕೊಂಡರೆ ಶಾಶ್ವತವಾಗಿರ್ತಕ್ಕಂತಹ, ಹಿಂದೆ ನಾವು ಮತ್ತೆ ಭೂಮಿಗೆ ಬರದೇ ಇರ್ತಕ್ಕಂತಹ ಆ ಒಂದು ರಾಜ್ಯವನ್ನು ನಾವು ಪಡೆಯುತ್ತೇವೆ, ಆ ಮುಕ್ತಿ ಪದವನ್ನು ಪಡೆಯುತ್ತೇವೆ ಅಂತೇಳಿ ಆ ಭಗವಂತನು ಹೇಳ್ತಾ ಇದ್ದಾನೆ. ಶ್ಲೋಕ 6ರಲ್ಲಿ ನ ತದ್ ಭಾಸಯತೆ ಸೂರ್ಯೋ ನ ಶಶಜ್ಞೋನ ಪಾವಕಃ ಯದ್ ಗತ್ವಾ ನಿವರ್ತಂತೆ ತದ್ದಾಮ ಪರಮಂ ಪದಂ ಅಂತ ಹೇಳ್ತಾರೆ. ನ ಅಂದ್ರೆ ಇಲ್ಲ ಅಂತ ಹೇಳಿ, ತತ್ ಅಂದರೆ ಅದು ಅಂತ ಹೇಳಿ, ಭಾಸಯತೆ ಅಂತಂದ್ರೆ ಪ್ರಕಾಶಿಸ್ತಕ್ಕಂಥದ್ದು, ಸೂರ್ಯನು, ನ ಶಶಾಜ್ಞ ಸೂರ್ಯನು ಇಲ್ಲವೇ ಚಂದ್ರನು, ಇಲ್ಲವೇ ಪಾವಕಃ ಅಂದ್ರೆ ಅಗ್ನಿ ಅಂದ್ರೆ ವಿದ್ಯುತ್ ಶಕ್ತಿ, ಯತ್ ಎಲ್ಲಿ ಗತ್ವಾ ಹೋಗಿ, ನಾನಿರುವತ್ತಂತೆ ಹಿಂದಿರುಗುವುದಿಲ್ಲವೋ, ತದ್ದಾಮ ಆ ಧಾಮವು ಪರಮಧಾಮವು. ಅಂದರೆ ನನ್ನ ಪರಂಧಾಮವು ಸೂರ್ಯ ಚಂದ್ರರಿಗಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಿಂದಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಅಂತಹ ಅತ್ಯುತ್ತಮವಾಗಿರ್ತಕ್ಕಂತಹ ಪರಮ ಪದ
ಆ ಪುರುಷೋತ್ತಮನು ಪ್ರಸಾದಿಸುವ ಪರಂಧಾಮ. ಅಲ್ಲಿ ಪರಂಧಾಮ ಅಂತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಅಲ್ಲಿ ಸ್ವಪ್ರತಿಭೆ ಇರುತ್ತದೆ, ಸ್ವಪ್ರಕಾಶವಿರುತ್ತದೆ. ಅಲ್ಲಿ ಸೂರ್ಯನಾಗಲಿ ಚಂದ್ರನಾಗಲಿ ಬೆಳಕನ್ನು ಕೊಡುವ ಪ್ರಮೇಯವೇ ಬರುವುದಿಲ್ಲ. ಅಲ್ಲಿ ಸ್ವಪ್ರಕಾಶ ಸ್ವಚ್ಛಂದವಾಗಿ ಇರ್ತಕ್ಕಂತಹ ಒಂದು ಜಗತ್ತು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹಾಗೇನೆ ಶ್ಲೋಕ 7ರಲ್ಲಿ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಸಶ್ಮಾನಿಂದ್ರಿಯಾಣಿ ಪ್ರಕೃತಿಸ್ವಾಮಿ ಕರ್ಷತಿ ಅಂತ ಹೇಳಿ ಹೇಳ್ತಾರೆ ಭಗವಾನ್. ಮಮ ಅಂದ್ರೆ ನನ್ನ, ಏವ ಅಂದ್ರೆ ಖಂಡಿತವಾಗಿಯೂ, ಅಂಶ ಅಂದ್ರೆ ಅವಶಿಷ್ಟ ಕಣವಾದ ಜೀವಲೋಕೆ ಬದ್ಧ ಜೀವನದ ಜಗತ್ತಿನಲ್ಲಿ, ಜೀವಭೂತ ಅಂದ್ರೆ ಬದ್ಧ ಜೀವಿಯು, ಸನಾತನಃ ಶಾಶ್ವತವಾಗಿರ್ತಕ್ಕಂತಹ, ಮನಃ ಮನಸ್ಸಿನೊಂದಿಗೆ, ಷಷ್ಟಾನಿ ಅಂದ್ರೆ 6 ಇಂದ್ರಿಯಾಣಿ 6 ಇಂದ್ರಿಯಗಳನ್ನ ಪ್ರಕೃತಿ ಭೌತಿಕ ಪ್ರಕೃತಿಯಲ್ಲಿ ನೆಲೆಸಿ, ಸ್ಥಾನಿ ಅಂದ್ರೆ ನೆಲೆಸಿ, ಕರ್ಷತಿ ಕಠಿಣವಾಗಿ ಹೋರಾಡ್ತಾ ಇರ್ತಾನೆ ಜೀವಿ. ಅಂದ್ರೆ ಈ ಒಂದು ಬದ್ಧ ಜಗತ್ತಿನಲ್ಲಿರ್ತಕ್ಕಂಥ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳಾಗಿರ್ತವೆ, ಅಂದ್ರೆ ಪರಮಾತ್ಮನ ಅಂಶಗಳೇ ಆಗಿರ್ತವೆ. ಸೊ ಬದ್ಧ ಜೀವನದಿಂದಾಗಿ ಅವರ ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಂದಿಗೆ ಬಹುವಾಗಿ ಕಷ್ಟಪಡ್ತಾ ಇರುತ್ತೆ. ಪಂಚೇಂದ್ರಿಯಗಳಿರೋದು ಇಲ್ಲಿ 6 ಇಂದ್ರಿಯಗಳು ಏನಕ್ಕಪ್ಪ ಹೇಳಿದ್ರು ಅಂತಂದ್ರೆ 6 ರೀತಿಯಾದ ಅರಿಷಡ್ವರ್ಗಗಳನ್ನು ಗ್ರಹಣ ಮಾಡ್ತಕ್ಕಂಥದ್ದು. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳೆಂಬ 6 ರೀತಿಯ ಅರಿಷಡ್ವರ್ಗಗಳನ್ನ ಈ ಪಂಚೇಂದ್ರಿಯಗಳು ತೆಗೆದುಕೊಳ್ತಾ ಇರೋದ್ರಿಂದ ಇಲ್ಲಿ ಇಂದ್ರಿಯಗಳನ್ನು ಸಹ 6 ಇಂದ್ರಿಯಗಳು ಅಂತ ಹೇಳಿ ಭಗವಂತ ಹೇಳ್ತಾನೆ. ಸೊ ಹಾಗಾಗಿ ಏನಪ್ಪಾ ಪಂಚೇಂದ್ರಿಯ ಅಂದ್ರು, ಇಲ್ಲಿ ಭಗವದ್ಗೀತೆಯಲ್ಲಿ 6 ಇಂದ್ರಿಯ ಅಂತ ಹೇಳೋದಕ್ಕೆ ಸಂಶಯ ಬೇಡ. ಇಲ್ಲಿ 6 ರೀತಿಯ ಅರಿಷಡ್ವರ್ಗಗಳನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ಮೂಲವಾಗಿರ್ತಕ್ಕಂಥದ್ದು. ಶ್ಲೋಕ 8ರಲ್ಲಿ ಶರೀರಂ ಯಾದವಾಪ್ನೋತಿ ಯಚ್ಚಾಪ್ನುತ್ಯಾತಿ ಮತೀಶ್ವರ ಗೃಹಿತ್ವೇ ತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯತ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶರೀರಂ ಅಂದರೆ ಈ ಒಂದು ದೇಹವನ್ನ, ಎತ್ತಂದ್ರೆ ಹೇಗೆ ಅಂತೇಳಿ ಅವಾಪ್ನೋತಿ ಪಡೀತಾನೋ ಹಾಗೆಯೇ ಉತ್ಕಮತಿ ತ್ಯಜಿಸುತ್ತಾನೆ. ಈಶ್ವರ ಈ ಒಂದು ದೇಹದ ಒಡೆಯನು ಈಶ್ವರನಾಗಿರ್ತಾನೆ. ಗೃಹಿತ್ವ ಆ ಪರಮೇಶ್ವರನನ್ನು ಸ್ವೀಕರಿಸಿ ಏತಾನಿ ಇವೆಲ್ಲವನ್ನೂ ಕೂಡ ಸಂಯಾತಿ ಅಂದ್ರೆ ಹೊರಟು ಹೋಗುತ್ತಾನೆ ಅಂತ ಹೇಳಿ ಹೇಳ್ತಾ. ವಾಯು ಗಾಳಿಯು, ಗಂಧಾನ್ ವಾಯುರ್ ಗಂಧಾನಿ ವಾಶಯಾತ್, ವಾಯು ಅಂದ್ರೆ ಇಲ್ಲಿ ಗಾಳಿ, ಗಂಧಾನ್ ಅಂದ್ರೆ ವಾಸನೆಗಳು, ಇವ ಅಂದ್ರೆ ಇರುವ ಹಾಗೆ, ಆಶಯಾತ್ ಅವುಗಳ ಆಕಾರದಿಂದ. ಇಲ್ಲೇನಪ್ಪಾ ಅಂತಂದ್ರೆ ಗಾಳಿಯು ಗಂಧಗಳನ್ನು ಒಯ್ಯುವಂತೆ, ಹೇಗೆ ನಮ್ಮ ಆಘ್ರಾಣಿಸೋಕೆ ಗಾಳಿಯು ಗಂಧಗಳನ್ನು ಒಯ್ಯುತ್ತೋ, ಐಹಿಕ ಜಗತ್ತಿನಲ್ಲಿ ಇಹ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ತಾ ಹೋಗ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲಿಕ್ಕೆ ಮೊದಲನೆಯ ದೇಹವನ್ನು ಬಿಡ್ತಾನೆ. ಹಾಗಾಗಿನೇ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇಶೇನಂ ಅಂತ ಶಂಕರಾಚಾರ್ಯರು ಹೇಳಿರ್ತಕ್ಕಂಥದ್ದು. ತಸ್ಮಾತ್ ಜಾಗೃತ ಜಾಗೃತ ಅಂತ ಹೇಳಿ ಅವರು ಎಚ್ಚರ ಕೂಡ ಮಾಡಿದ್ದಾರೆ. ಈ ಒಂದು ಚಕ್ರದಿಂದ ಹೊರಗಡೆ ಬರ್ಬೇಕಂದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ಮನನ ಮಾಡ್ಕೊಂಡ್ರೆ ಇದರಿಂದ ಹೊರಗಡೆ ಬರ್ಬೋದು. 9ನೇ ಶ್ಲೋಕದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ನಾನು ಆಗ್ಲೇ ಹೇಳ್ದಂಗೆ ಶ್ರೋತ್ರಂ ಅಂದ್ರೆ ಕಿವಿಗಳು, ಚಕ್ಷು ಅಂದ್ರೆ ಕಣ್ಣುಗಳು, ಸ್ಪರ್ಶನಂ ಅಂದ್ರೆ ಚರ್ಮ ಸ್ಪರ್ಶವನ್ನು ತೆಗೆದುಕೊಳ್ತಕ್ಕಂಥದ್ದು, ರಸನಂ ಅಂದ್ರೆ ನಾಲಿಗೆ, ಘ್ರಾಣಂ ಅಂದ್ರೆ ಘ್ರಾಣ ಶಕ್ತಿಯನ್ನು ತೆಗೆದುಕೊಳ್ತಕ್ಕಂತಹ ಮೂಗು, ಏವ ಈ ಪಂಚೇಂದ್ರಿಯಗಳು ಕೂಡ ವಸ್ತು ಅಧಿಷ್ಠಾಯ ಅಂದ್ರೆ ಆಶ್ರಯ ಮಾಡ್ಕೊಂಡಿರುತ್ತೆ. ಮನಃ ಮನಸ್ಸನ್ನು, ಅಯಾಮ್ ಅವನು, ವಿಷಯಾನ್ ಇಂದ್ರಿಯ ವಸ್ತುಗಳನ್ನು ಉಪಸೇವತೆ ಉಪಭೋಗಿಸ್ತಾ ಇರ್ತಾನೆ ಮಾನವ ಅಂದ್ರೆ ಜೀವಿ. ಇಲ್ಲೇನಪ್ಪಾ ಅಂತಂದ್ರೆ ಜೀವಿಯು ಒಂದು ಜಡದಿಂದ ಇನ್ನೊಂದು ಜಡದೇಹವನ್ನು ಪಡಿಬೇಕಾದ್ರೆ ಒಂದು ನಿರ್ದಿಷ್ಟ ಬಗೆಯಾಗಿರ್ತಕ್ಕಂತಹ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ. ಇದನ್ನೇ ಪಂಚೇಂದ್ರಿಯಗಳು ಅಂತ ಹೇಳಿ ಹೇಳ್ತೇವೆ. ಇದು ಪಂಚಭೂತಗಳ ಆ ಒಂದು ಶಕ್ತಿಯನ್ನು ಪಡೆಯಲಿಕ್ಕೆ ಭಗವಂತನು ಕೊಟ್ಟಿರ್ತಕ್ಕಂತಹ 5 ಇಂದ್ರಿಯಗಳು. ಇವನ್ನು ಮನಸ್ಸಿನ ಸುತ್ತ ಜೋಡಿಸಿರ್ತಾನೆ. ಮನಸ್ಸಿನ ಸುತ್ತ ಈ ಪಂಚೇಂದ್ರಿಯಗಳಿರುತ್ತೆ. ಅವನು ಆ ಇಂದ್ರಿಯ ವಸ್ತುಗಳನ್ನ ಒಂದು ವಿಶಿಷ್ಟರ ಒಂದು ರೀತಿಯಾದಂತಹ ಆ ಎಲ್ಲಾ ಇಂದ್ರಿಯಗಳ ಗುಂಪಿನಿಂದ ಮಾನವನು, ಆ ಜೀವಿಯು ಉಪಭೋಗವನ್ನು ಮಾಡ್ತಾ ಸುಖ ದುಃಖಗಳನ್ನ ಅನುಭವಿಸ್ತಾ ಇರ್ತಾನೆ. ನೋಡಿ ಎಷ್ಟು 5,000 ವರ್ಷಗಳ ಹಿಂದೆ, ಅಂದ್ರೆ ಸುಮಾರು 7ರಿಂದ 8,000 ವರ್ಷಗಳ ಹಿಂದೆ ಬಂದಂತಹ ಭಗವದ್ಗೀತೆಯಲ್ಲಿ ಎಂತಹ ವಿಶೇಷವಾಗಿರ್ತಕ್ಕಂತಹ ವೈಜ್ಞಾನಿಕ ಚಿಂತನೆಯಿಂದ ಕೂಡ ಕೂಡಿದೆ. ಶ್ಲೋಕ 10ರಲ್ಲಿ ಉತ್ಕ್ರಮಂತಂ ಸ್ಥಿತಂ ವಾಪಿ ಭೂಮ್ಯಾಂ ವಾ ಗುಣಾನ್ವಿತಂ
ವಿಮೂಢ ನಾನ ಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ಅಂದ್ರೆ ಇಲ್ಲಿ ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ, ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ, ಇದೆಲ್ಲವನ್ನೂ ಕೂಡ ಅಜ್ಞಾನಿಗಳು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರ್ತಕ್ಕಂಥವನು ಅದಕ್ಕೆ ಉಪನಯನವನ್ನು ಮಾಡುತ್ತೇವೆ. ಉಪನಯನ ಅಂದ್ರೆ ಏನು? ಕ್ರಾಸ್ ಬೆಲ್ಟ್ ಹಾಕೋದಿಲ್ಲ ಅಂದ್ರೆ ಜನಿವಾರ ಹಾಕೋದಲ್ಲ. ಉಪ ಅಂತಂದ್ರೆ ಸಬ್, ನಯನ ಅಂತಂದ್ರೆ ಕಣ್ಣು. ಎರಡು ಕಣ್ಣುಗಳ ನಡುವೆ ಇರ್ತಕ್ಕಂಥ ಜ್ಞಾನ ನೇತ್ರವನ್ನು ತೆಗೆಸಿಕೊಳ್ಳುವಂತಹ, ತೆರೆಯುವಂತಹ ಕರ್ಮವೇ ಉಪನಯನ. ಸೊ ಅಂತಹ ಅಂದ್ರೆ ಜ್ಞಾನ ನೇತ್ರವನ್ನು ಪಡೆದಿರ್ತಕ್ಕಂಥವನು ಇವೆಲ್ಲವನ್ನು ಕೂಡ ಕಾಣಬಲ್ಲನು, ಅಜ್ಞಾನಿಯು ಕಾಣಲಾರ ಅಂತಕ್ಕಂಥದ್ದು ಈ ಶ್ಲೋಕದ ಅರ್ಥ. ಅದಕ್ಕೆ ಜ್ಞಾನ ಚಕ್ಷುಷಃ ಅಂತ ಹೇಳ್ತಕ್ಕಂಥದ್ದು. ಆ ಜ್ಞಾನ ಚಕ್ಷುಷ ಅಂತಕ್ಕಂಥದ್ದು ಮೂರನೇ ಕಣ್ಣು. ಅಂದ್ರೆ ನಮಗೆ ಅವ್ಯಕ್ತವಾಗಿರ್ತಕ್ಕಂಥದ್ದು, ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ಕಣ್ಣು ಅದು. ಹಾಗಾಗಿನೇ ಉಪನಯನ ಅಂತ ಅದನ್ನ ಹೇಳ್ತಕ್ಕಂಥದ್ದು. ಸೊ ಶ್ಲೋಕ ಬಹಳ ನಾನು ಆಳವಾಗಿ ಹೋಗ್ತಾ ಇಲ್ಲ ಸಮಯದ ಅಭಾವದಿಂದ. ಶ್ಲೋಕ 11ರಲ್ಲಿ ಯತಂತೋ ಯೋಗಿನಶ್ಚೈನಂ ಪಶ್ಯಾಂತ್ಯಾತ್ಮ ನ್ಯವಸ್ಥಿತಂ ಯತಾಂತೋ ಪ್ರಕೃತಸ್ಥಾನೋ ನೈನಂ ಪಶ್ಯಂತ ಚೇತಸಃ. ಇಲ್ಲಿ ಆತ್ಮಸಾಕ್ಷಾತ್ಕಾರಕ್ಕಾಗಿ ನೆಲೆಯಾಗಿರ್ತಕ್ಕಂತಹ ಪ್ರಯತ್ನ ಪಡ್ತಾ ಇರತಕ್ಕಂತಹ ಆಧ್ಯಾತ್ಮವಾದಿಗಳು ಇವೆಲ್ಲವನ್ನೂ ಕೂಡ ಸ್ಪಷ್ಟಾಗಿ ಕಾಣಬಲ್ಲರು. ಅವಸ್ಥಿತಂ ನೆಲೆಸಿರ್ತಕ್ಕಂಥವನು, ಆತ್ಮಾನಿ ಆತ್ಮನಲ್ಲಿ, ಯತಂತಂ ಪ್ರಯತ್ನಿರ್ತಕ್ಕಂಥವನು, ಅಕೃತ ಆತ್ಮಾನಃ ಆತ್ಮ ಸಾಕ್ಷಾತ್ಕಾರ ಹೊಂದಿರ್ತಕ್ಕಂಥವ್ರು. ಅಕೃತ ಆತ್ಮಾನಃ ಅಂದ್ರೆ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿರ್ತಕ್ಕಂಥವ್ರನ್ನ ಅಕೃತ ಆತ್ಮಾನಂ ಅಂತ ಹೇಳಿರ್ತಾರೆ. ಯಾರು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿರ್ತಾರೋ ಇವೆಲ್ಲವನ್ನು ಕೂಡ ಸ್ಪಷ್ಟವಾಗಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ, ಅಂದ್ರೆ ಬೆಳೆಯಲಿದೆ, ಇನ್ನೂ ಪ್ರಬುದ್ಧರಾಗಿರ್ತೆ ಇಲ್ಲದೆ ಇರ್ತಕ್ಕಂಥವ್ರು ಇರ್ತಾರೋ, ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಹೊಂದಿರೋದಿಲ್ವೋ ಅವರು ಪ್ರಯತ್ನ ಪಟ್ಟರೂ ಕೂಡ, ಕಾಣಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಏನಾಗುತ್ತಿದೆ ಎನ್ನುವುದನ್ನ ಅವ್ರಿಗೆ ಗೊತ್ತಾಗೋದಿಲ್ಲ, ಬಟ್ ಪ್ರಯತ್ನ ಪಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಮೊದಲು ನಾನು ಏನು, ನನ್ನ ಆತ್ಮದ ಬಗ್ಗೆ ಏನು ಅನ್ನೋದನ್ನ ತಿಳ್ಕೊಬೇಕು. ಆತ್ಮ ಸಾಕ್ಷಾತ್ಕಾರವನ್ನ ಹೊಂದಬೇಕು, ಅದು ಮುಖ್ಯವಾಗಿರ್ತಕ್ಕಂಥದ್ದು. ಆತ್ಮ ಸಾಕ್ಷಾತ್ಕಾರ ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಭ್ಯಾಸ. ಯಾವ ರೀತಿಯ ಅಭ್ಯಾಸ? ಧ್ಯಾನದ ಅಭ್ಯಾಸ. ಆ ಧ್ಯಾನ ಯಾವ ರೀತಿ ಮಾಡಬೇಕು ಅದು ನಿಮಗೆ ಮತ್ತೊಮ್ಮೆ ಹೇಳ್ತೇನೆ. ಯಾವ ರೀತಿ ಧ್ಯಾನ ಮಾಡಬೇಕು, ಯಾವ ರೀತಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಬೇಕು, ಯಾವ ರೀತಿ ನಾವು ಆತ್ಮ ಸಾಕ್ಷಾತ್ಕಾರದಿಂದ ನಾವು ಆ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನಾನು ಮತ್ತೊಂದು ಸೆಷನ್ ಅಲ್ಲಿ ನಿಮ್ಗೆ ಹೇಳ್ತೇನೆ. ಶ್ಲೋಕ 12ರಲ್ಲಿ ಯದಾದಿತ್ಯ ಗತನ್ ತೇಜೋ ಜಗದ್ ಭಾಸಯತೆ ಖಿಲಂ ಯಚ್ಚಂದ್ರಮಸಿ ಯಚ್ಚಗ್ನೌ ತತ್ತೇಜೋ ವಿದ್ಧಿಮಾಮಕಂ. ಎತ್ತಂದ್ರೆ ಯಾವುದು? ಆದಿತ್ಯಗತಂ ಅಂದ್ರೆ ಸೂರ್ಯನ ಬೆಳಕಿನಲ್ಲಿ ಇರ್ತಕ್ಕಂಥದ್ದು. ಆದಿತ್ಯ ಅಂದ್ರೆ ಸೂರ್ಯ ಭಗವಂತನು, ಆತನಲ್ಲಿ ಇರ್ತಕ್ಕಂಥದ್ದು ಪೂರ್ಣವಾಗಿ. ಚಂದ್ರಮಸಿ ಚಂದ್ರನಲ್ಲಿ, ಎತ್ ಯಾವುದು? ಚ ಕೂಡ ಅಗ್ನೋ ಅಗ್ನಿಯಲ್ಲಿ ಇರ್ತಕ್ಕಂಥದ್ದು. ಹಿಂದೆ ನಾವು ಓದಿರ್ತಕ್ಕಂಥ ಶ್ಲೋಕದಲ್ಲಿ ಇರುವ ಹಾಗೆ ಇಡೀ ಜಗತ್ತಿನಿಂದ ಕತ್ತಲನ್ನು ಚಲಿಸುವ ಸೂರ್ಯನ ತೇಜಸ್ಸು ನನ್ನಿಂದ ಬರುತ್ತದೆ, ಅಂದ್ರೆ ಆ ಪರಮಾತ್ಮನಿಂದ ಬರುತ್ತದೆ. ಆದ್ದರಿಂದ ಸೂರ್ಯನನ್ನ ಹುಟ್ಟುವಾಗ ಸಾವಿತ್ರಿ, ಗಾಯತ್ರಿ, ಸರಸ್ವತಿಯೇ ನಮಃ ಅಂತ ಹೇಳಿ ಹೇಳ್ತೇವೆ. ಹುಟ್ಟುವಾಗ ಬ್ರಹ್ಮನ ಸ್ವರೂಪ, ಮಧ್ಯಾಹ್ನ ಮಹೇಶ್ವರನ ಸ್ವರೂಪ, ಸಾಯಂ ವಿಷ್ಣು ಸ್ವರೂಪ ಅಂತ ಹೇಳಿ ಹೇಳ್ತೇವೆ. ಆ ಭಗವಂತನಾದಂಥ ಪರಮಾತ್ಮನು ಸೂರ್ಯನಲ್ಲಿ ಆವಿರ್ಭವಿಸಿ ಓಂ ಭೂರ್ಭುವ ಸ್ವಃ ತತ್ ಸವಿತರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅನ್ನೋ ರೀತಿಯಲ್ಲಿ ಆ ಸೂರ್ಯನ ಮುಖೇನ ಸಂಪೂರ್ಣವಾದಂತಹ ಪ್ರಕೃತಿಗೆ, ಸಂಪೂರ್ಣವಾದಂತಹ ಜೀವಿಗಳೇ ತನ್ನ ತೇಜಸ್ಸನ್ನ ಪರಮಾತ್ಮನು ಸೂರ್ಯನ ಮುಖಾಂತರ ನೀಡುತ್ತಾನೆ. ಅದೇ ರೀತಿಯಾಗಿ ಚಂದ್ರನ ಮುಖಾಂತರ ತೇಜಸ್ಸು, ಅಗ್ನಿಯ ತೇಜಸ್ಸು, ಅಗ್ನಿಯಲ್ಲಿರ್ತಕ್ಕಂತಹ ತೇಜಸ್ಸು ಕೂಡ ನನ್ನಿಂದಲೇ ಬರುತ್ತದೆ ಅಂತ ಪರಮಾತ್ಮನು ಸ್ವಯಂ ಹೇಳ್ತಾ ಇದ್ದಾನೆ. ಅಂದ್ರೆ ಆ ಪರಮ ಪುರುಷನ ಪುರುಷೋತ್ತಮನ ಗುಣಲಕ್ಷಣಗಳು ಅಂದ್ರೆ ಸೂರ್ಯನ ತೇಜಸ್ಸು, ಚಂದ್ರನ ತೇಜಸ್ಸು, ಅಗ್ನಿಯ ತೇಜಸ್ಸು ಸಂಪೂರ್ಣವಾಗಿ ಆ ಪುರುಷೋತ್ತಮನಿಂದ ಬಂದಿರತಕ್ಕಂಥದ್ದು. ಅದಕ್ಕೋಸ್ಕರನೇ ಪುರುಷೋತ್ತಮನ ಗುಣಲಕ್ಷಣಗಳಿರ್ತಕ್ಕಂತಹ ಈ ಒಂದು ಅಧ್ಯಾಯವನ್ನ ಪುರುಷೋತ್ತಮ ಯೋಗ ಅಂತಾನೆ ಹೆಸರು ಕೊಟ್ಟಿರ್ತಕ್ಕಂತಹದ್ದು. ಶ್ಲೋಕ 13ರಲ್ಲಿ ಗಾಮ ವಿಶ್ಯಾನಿ ಚ ಭೂತಾನಿ ದಾರ ಯಮ್ಯಾವ ಮೋಜಸ ಪುಷ್ಣಾಮಿ ಔಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ ಅಂತ ಹೇಳಿ ಹೇಳ್ತಾರೆ. ಗಾಮ್ ಅಂತಂದ್ರೆ ಲೋಕಗಳನ್ನ, ಅವಿಶ್ಯ ಅಂದ್ರೆ ಪ್ರವೇಶ ಮಾಡ್ತಕ್ಕಂಥದ್ದು, ಭೂತಾನಿ ಅಂತಂದ್ರೆ ಜೀವಿಗಳು, ಧಾರಯಾಮಿ ಅಂದ್ರೆ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಓಜಸ ಅಂದ್ರೆ ನನ್ನ ಶಕ್ತಿ ಅಂದ್ರೆ ಪರಮಾತ್ಮನ ಶಕ್ತಿ, ಪುಷ್ಣಾಮಿ ಅಂದ್ರೆ ನನ್ನ ಶಕ್ತಿ ಪೋಷಿಸುತ್ತದೆ.
ಈ ಜಗತ್ತನ್ನು ಪೋಷಿಸತಕ್ಕಂಥದ್ದು ಯಾವುದು? ಔಷಧಿ, ಗಿಡಮೂಲಿಕೆಗಳು. ಪುಷ್ಣೋಮಿ ಔಷಧಿ, ಗಿಡಮೂಲಿಕೆಗಳನ್ನ. ಸರ್ವಾಹ ಅಂದ್ರೆ ಎಲ್ಲಾ ಕಡಹ, ಸೋಮಹ ಅಂದ್ರೆ ಚಂದ್ರನನ್ನ, ಅಗೇನ್ ಭೂತ್ವ ಅಂದ್ರೆ ಅಗ್ನಿಯನ್ನ, ರಸಾತ್ಮಕ ಅಂದ್ರೆ ರಸವನ್ನು ಒದಗಿಸುವಂತಹ. ಅಂದರೆ ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶ ಮಾಡ್ತೇನೆ. ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳಾದಿ ಅಧೋಲೋಕಗಳನ್ನ, ಭೂಲೋಕ, ಬೋರ್ಲೋಕ, ಸ್ವರ್ಲೋಕ, ಬಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕಗಳೆಂಬ ಊರ್ಧ್ವಲೋಕ ಎಲ್ಲಾ 14 ಲೋಕಗಳನ್ನು ಕೂಡ ನಾನು ಪರಮಾತ್ಮನಾದಂತಹ ನಾನು ಪ್ರವೇಶ ಮಾಡುತ್ತೇನೆ. ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತದೆ. ಅದು ಸೌರಮಂಡಲ ಆಗಿರ್ಬೋದು, ಸಾವಿರಾರು ಸೌರಮಂಡಲಗಳ ಇರ್ತಕ್ಕಂತಹ ಆಕಾಶ ಗಂಗೆ ಆಗಿರ್ಬೋದು, ಎಲ್ಲವೂ ಕೂಡ ಆ ಪಥದಲ್ಲಿ ಉಳಿಯಲಿಕ್ಕೆ ಕಾರಣ ನನ್ನ ಶಕ್ತಿಯೇ. ನಾನು ಚಂದ್ರನಾಗುತ್ತೇನೆ. ಹಾಗೆಯೇ ಎಲ್ಲ ಏನು ಜೀವನದಲ್ಲಿದೆ ಎಲ್ಲ, ಈ ತರಕಾರಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಗದೊಂದು ಹಣ್ಣಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಜೀವರಸವನ್ನು ನೀಡ್ತಕ್ಕಂಥವನು ಕೂಡ ನಾನೇ ಅಂತೇಳಿ ಪರಮಾತ್ಮನು, ಆ ಪುರುಷೋತ್ತಮನು, ಆ ಪರಂಧಾಮನು ಆ ವಿಷಯವನ್ನ ಹೇಳ್ತಾ ಇದ್ದಾನೆ. ಇನ್ನು ಶ್ಲೋಕ 14ರಲ್ಲಿ ಅದ್ಭುತವಾದಂತಹ ನಮ್ಮ ಪಚನ ಶಕ್ತಿಯಿಂದ ಕೂಡಿರ್ತಕ್ಕಂತಹದ್ದು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ. ಎಷ್ಟು ಅದ್ಭುತವಾಗಿದೆ ನೋಡಿ. ಅಂದ್ರೆ ಅಹಂ ಅಂದ್ರೆ ನಾನು, ವೈಶ್ವಾನರಾಹ ಅಂದ್ರೆ ಸ್ವಾಂಶ ವಿಸ್ತರಣೆಯಿಂದ ಕೂಡಿದ ಜಠರದ ಅಗ್ನಿ, ಜಠರಾಗ್ನಿ, ಭೂತ್ವ ಆಗಿ ಪ್ರಾಣಿನಾಂ ಎಲ್ಲಾ ಜೀವಿಗಳಲ್ಲಿ, ದೇಹಂ ಅಂದ್ರೆ ಶರೀರಗಳಲ್ಲಿ, ಆಶ್ರಿತ ನೆಲೆಸಿ ಪ್ರಾಣವಾದ ಜೀವಿಯನ್ನು ಕೊಟ್ಟಿರ್ತಾ ಇರ್ತೇನೆ. ಅಂದರೆ ಎಲ್ಲಾ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿಯಾಗಿ ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ಇಡೀ ಪ್ರಪಂಚದಲ್ಲಿರ್ತಕ್ಕಂಥದ್ದು 4 ವಿಧವಾದಂತಹ ಆಹಾರ. ಯಾವುದು? ಅಗೆದು ತಿನ್ನುವಂತಕ್ಕಂತಹದ್ದು, ಚಪ್ಪರಿಸಿ ತಿನ್ನುವಂತಕ್ಕಂತಹದ್ದು, ನುಂಗುವಂತಹದ್ದು, ಮತ್ತೆ ಆ ಒಂದು ರಸಸ್ವಾದನ್ನು ತೆಗೆದುಕೊಂಡು ತಿನ್ನುವಂತಹದ್ದು. ಈ 4 ಪಚಾಮ್ಯನ್ನಂ ಚತುರ್ವಿಧಂ. ಈ 4 ರೀತಿಯ, ಇದು ಬಿಟ್ಟು ಬೇರೆ ಯಾವುದೇ ರೀತಿಯ ಆಹಾರ ಇಲ್ಲ ಜಗತ್ತಿನಲ್ಲಿ. ಈ 4 ಬಿಟ್ಟು ಬೇರೆ ರೀತಿಯಾದ ಆಹಾರವು ಜಗತ್ತಿನಲ್ಲಿ ಇಲ್ಲ. ಈ 4 ರೀತಿಯ ಆಹಾರವನ್ನ ಜೀರ್ಣ ಮಾಡಲಿಕ್ಕೆ, ಆ ಪಚನವನ್ನು ಮಾಡಲಿಕ್ಕೆ ನಾನು ಅಗ್ನಿಯಾಗಿ, ಜಠರಾಗ್ನಿಯಾಗಿ ಎಲ್ಲಾ ಜೀವಿಗಳಲ್ಲೂ ನೆಲೆಸಿದ್ದೇನೆ. ಅಂದರೆ ಪ್ರತಿಯೊಂದು ಕಾರ್ಯವೂ ಕೂಡ ಆ ಪುರುಷೋತ್ತಮನ ಅಂದ್ರೆ ಭಗವಂತನ ಕೃಪೆಯಿಂದ ನಡೆಯತಕ್ಕಂಥದ್ದು ಅನ್ನೋದಕ್ಕೆ ಈ ಒಂದು ಭಾವನೆ. 15ನೇ ಶ್ಲೋಕದಲ್ಲಿ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತಸ್ಮೃತಿ ಜ್ಞಾನೋಮಪೋಹನಂಚ ವೇದ್ಯೇಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದು ವೇದ ವಿದೇಹ ಚಾಹಂ. ಇಲ್ಲಿ ನಾನು ಪ್ರತಿಯೊಬ್ಬರ, ಅಲ್ಲಿ ಜಠರಾಗ್ನಿಯಲ್ಲಿ ನೆಲೆಸಿದ್ದೇನೆ ಅಂತಂದ ಪರಮಾತ್ಮ. ಇಲ್ಲಿ ಮತ್ತು ಮುಂದೆ ಹೋಗಿ ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಅದಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥದ್ದೇನಪ್ಪಾ ಅಂತಂದ್ರೆ, ಪ್ರತಿಯೊಂದು ಕಲ್ಲಿನಲ್ಲಾಗಲಿ, ಮರದಲ್ಲಾಗಲಿ, ಜೀವಿಯಲ್ಲಾಗಲಿ ಭಾರತೀಯರ ಸಂಸ್ಕೃತಿ ಸಂಸ್ಕಾರ ಏನಪ್ಪಾ ಅಂತಂದ್ರೆ ಎಲ್ಲದರಲ್ಲೂ ಕೂಡ ಭಗವಂತನನ್ನು ನೋಡ್ತಕ್ಕಂತಹ ಸಂಸ್ಕೃತಿ, ಆ ಒಂದು ಸಂಸ್ಕಾರ. ಆದ್ದರಿಂದಲೇ 5000 ವರ್ಷಗಳಿಂದ ಅರಬ್ಬರು, ತುರುಷ್ಕರು, ಮೊಘಲರು, ಯುರೋಪಿಯನ್ನರು, ಡಚ್ಚರು, ಪೋರ್ಚುಗೀಸರು, ಆಂಗ್ಲರು ಎಷ್ಟೇ ಜನ ಬಂದು ನಮ್ಮ ಸಂಸ್ಕೃತಿಯ ಮೇಲೆ ದಾಳಿ ಮಾಡಿದರೂ ಸಹ ನಮ್ಮ ಸಂಸ್ಕೃತಿ ಇವತ್ತಿಗೂ ಕೂಡ ಚಿರಸ್ಥಾಯಿಯಾಗಿ ಇರ್ತಕ್ಕಂತಹ ಅತ್ಯಂತ ಪುರಾತನ ಸಂಸ್ಕೃತಿ. ಮಿತ್ರರೇ, ಗ್ರೀಸ್ ಸಂಸ್ಕೃತಿ, ಈಜಿಪ್ಟ್ ಸಂಸ್ಕೃತಿ ಎಲ್ಲವೂ ಕೂಡ ಕೇವಲ 2000 ವರ್ಷ, 500 ವರ್ಷ, 1000 ವರ್ಷಗಳಲ್ಲಿ ಮುಗಿದು ಹೋಯಿತು. ಆದರೆ ಈ ದಿನ ಇರ್ತಕ್ಕಂತಹ ಜೀವಂತವಾಗಿರ್ತಕ್ಕಂತಹ ಅತ್ಯಂತ ಸನಾತನ ಧರ್ಮ, ಸನಾತನ ಸಂಸ್ಕೃತಿ ಅಂದರೆ ನಮ್ಮ ಭಾರತೀಯ ಹಿಂದೂ ಸಂಸ್ಕೃತಿ. ಅದಕ್ಕೆ ಕಾರಣ ಈ ಒಂದು ಅಡಿಪಾಯ ಮತ್ತು ನಿಮ್ಮೆಲ್ಲರ ಅಂದ್ರೆ ಮಾತೆಯರ, ತಂದೆ ತಾಯಿಯರ ಆ ಸಂಸ್ಕೃತಿ ಸಂಸ್ಕಾರವನ್ನು ತಮ್ಮ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗುವಂತಹ ಸಂಸ್ಕಾರ. ಸೊ ಆದ್ದರಿಂದ ಈ ಸಂಸ್ಕಾರ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಸಂಸ್ಕಾರ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದಲೇ ಬರುತ್ತೆ. ನಿಮಗೆ ಸ್ಮರಣೆ ಬರೋದಾಗಿರ್ಬೋದು, ಜ್ಞಾನ ಬರೋದಾಗಿರ್ಬೋದು, ಎಲ್ಲವೂ ಕೂಡ ನನ್ನಿಂದಲೇ ಬರ್ತಕ್ಕಂಥ. ಅದಕ್ಕೆ ಸ್ಮೃತಿ, ಜ್ಞಾನಂ, ಆಪೋಹನಂ, ಮರೆವು. ಆಪೋಹನಂ ಅಂದ್ರೆ ಮರೆವು. ಎಲ್ಲವೂ ಕೂಡ ವೈದ್ಯೇಹ, ವೇದಗಳಿಂದ ಚ ಅಂದ್ರೆ ಬರ್ತಕ್ಕಂತಹದ್ದು. ಇದನ್ನ ನೀವು ವೇದಗಳನ್ನ ಓದಿ ತಿಳಿಯಬಹುದು. ಆ ವೇದಗಳಿಂದ ತಿಳಿಯಬೇಕಾದವನು ಯಾರನ್ನ? ನನ್ನನ್ನೇ. ಸೊ ನೀವು ಸಂಪೂರ್ಣ ವೇದಗಳಿಂದ ನನ್ನನ್ನೇ ತಿಳಿಯಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಮೊದಲನೇದಾಗಿ ಆ ಪುರುಷ ಸೂಕ್ತದಲ್ಲಿ ಏನಿರುತ್ತೆ? ಪುರುಷ ಸೂಕ್ತ ಏನ್ ಹೇಳುತ್ತೆ? ಸಹಸ್ರ ಶೀರುಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್
ಸಭೂಮಿಂ ವಿಶ್ವತೋ ವೃತ್ತ ಅತ್ಯತಿಷ್ಠ ದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇ ಶಾನಃ ಇದನ್ನೇನೋ ತಿರಹತಿ ಏತಾವಾನಸ್ಯ ಮಹಿಮಾ ಅಂತ ಹೇಳ್ತಾ ಹೋಗುತ್ತೆ. ಅಂದ್ರೆ ಸರ್ವಮೂ ಆ ಒಂದು ವೇದಗಳಲ್ಲೂ ನೀವು ಓದಿದ್ರೆ ನನ್ನನ್ನು ನೀನು ತಿಳಿಯಬಹುದು. ವೇದಗಳಲ್ಲಿ ಇರ್ತಕ್ಕಂಥವನು ನಾನೇ, ವೇದಾಂತದ ಕರ್ತೃ ನಾನೇ, ವೇದಗಳನ್ನು ತಿಳಿದಿರ್ತಕ್ಕಂಥವನು ನಾನೇ ಅಂತೇಳಿ ಶ್ರೀಕೃಷ್ಣನಾಗಿರ್ತಕ್ಕಂಥವನು, ಪುರುಷೋತ್ತಮನಾಗಿರ್ತಕ್ಕಂಥವನು ಅರ್ಜುನನಿಗೆ ಈ ಒಂದು ಪುರುಷೋತ್ತಮ ಯುಗದಲ್ಲಿ ತನ್ನ ವಿಶೇಷತೆಗಳನ್ನ, ಅದ್ಭುತವಾಗಿರ್ತಕ್ಕಂಥ ತನ್ನ ಶಕ್ತಿಯನ್ನು ವರ್ಣನೆ ಮಾಡ್ತಾ ಹೋಗ್ತಾ ಇದ್ದಾನೆ. ಇನ್ನು 16ನೇ ಶ್ಲೋಕದಲ್ಲಿ ದ್ವಾಮಿಮೌ ಪುರುಷೋ ಲೋಕೆ ಚರಾಶ್ಚಾಕ್ಷರ ಏವಚ ಚರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ದ್ವೌ ಅಂದ್ರೆ ಎರಡು, ಇಮೌ ಅಂದ್ರೆ ಈ ಪುರುಷೋ ಜೀವಿಗಳು, ಲೋಕೆ ಜಗತ್ತಿನಲ್ಲಿ ಕ್ಷರ ಚ್ಯುತಿ ಹೊಂದಬಲ್ಲಂತವರು, ಅಕ್ಷರ ಚ್ಯುತಿ ಹೊಂದದಂತೆ ಇರ್ತಕ್ಕಂಥವ್ರು. ಚರ ಅಂದ್ರೆ ಚ್ಯುತಿ ಹೊಂದುವಂತಕ್ಕಂಥವ್ರು, ಅಕ್ಷರ ಅಂದ್ರೆ ಚ್ಯುತಿ ಇಲ್ಲದೆ ಇರ್ತಕ್ಕಂಥವ್ರು. ಸೊ ಏವಂ ಖಂಡಿತವಾಗಿಯೂ ಕೂಡ ಸರ್ವಾಣಿ ಎಲ್ಲಾ ಭೂತಾನಿ ಸರ್ವಭೂತಗಳಲ್ಲೂ ಕೂಡ ಕೂಟಸ್ಥ ಏಕತ್ವದಲ್ಲಿ ಇರ್ತಕ್ಕಂಥವ್ರು ಉಚ್ಯತೆ ಅಂತ ಹೇಳಲಾಗಿದೆ. ಅಂದ್ರೆ ಪುರುಷರಲ್ಲಿ 2 ವರ್ಗಗಳಿದೆ, ಶರರು ಮತ್ತು ಅಕ್ಷರರು. ಅಂದ್ರೆ ಚ್ಯುತಿ ಇರ್ತಕ್ಕಂಥವ್ರು, ಅಕ್ಷರ ಅಂತಂದ್ರೆ ಚ್ಯುತಿ ಇಲ್ಲದೆ ಇರ್ತಕ್ಕಂಥವ್ರು ಕೂಡ. ಇಲ್ಲಿ ಮಹಿಳೆಯರು ಕೂಡ ಸೇರ್ಕೊಂತಾರೆ. ಕೇವಲ ಪುರುಷ ಅಂದ್ರೆ ಪುರುಷ ಮಾತ್ರ ಅಲ್ಲ. ಸಂಸ್ಕೃತದಲ್ಲಿ ಪುರುಷ ಅಂತಕ್ಕಂಥದ್ದು ಯಾವುದೇ ಒಂದು ಲಿಂಗಕ್ಕೆ ಉಪಯೋಗಿಸಿ, ಇಲ್ಲಿ ಗುಣಗಳ ಅರ್ಥ, ಗುಣಾರ್ಥ ಪ್ರಧಾನವಾಗಿರ್ತಕ್ಕಂಥದ್ದು. ಏನಪ್ಪ ಮಹಿಳೆಯರು ಅನ್ಕೊಬಹುದು, ನಮ್ಮಲ್ಲಿರೋದಿಲ್ವಾ ಬರೀ ಪುರುಷ ಅಂತಾನೆ ಹೇಳ್ತಾ ಇದೆ ಅಂತೇಳಿ. ಪುರುಷೋತ್ತಮ ಅಂತಂದಾಗ ಮಹಿಳೆಯರಿಗೂ ಕೂಡ ಇದೇ ಅನ್ವಯವಾಗುತ್ತೆ. ಕ್ಷರ ಅಂತಂತಂದ್ರೆ ಚ್ಯುತಿ ಇರ್ತಕ್ಕಂಥವ್ರು, ಅಕ್ಷರ ಅಂತಕ್ಕಂತಂದ್ರೆ ಚ್ಯುತಿ ಇಲ್ಲದೆ ಇರ್ತಕ್ಕಂಥವ್ರು, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಈ ಐಹಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಕೂಡ ಕ್ಷರವಾಗಿರ್ತವೆ. ಈ ಐಹಿಕ ಜೀವಿನಲ್ಲಿ ಎಲ್ಲವೂ ಕೂಡ ಚ್ಯುತಿಯಿಂದ ಕೂಡಿರ್ತಕ್ಕಂತಾಗಿರ್ತದೆ. ಅಕ್ಷರ ಯಾವುದು ಇರಲ್ಲ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮಾತ್ರ ಜೀವಿಗಳು ಅಕ್ಷರವಾಗಿರುತ್ತದೆ. ಚ್ಯುತಿಯಿಂದ ಅಚ್ಯುತಿಗೆ ಹೋಗಬೇಕಾದರೆ, ಚ್ಯುತಿಯಿಂದ ಅಚ್ಯುತನಾಗಬೇಕಾದರೆ, ಚ್ಯುತನಿಂದ ಅಚ್ಯುತ ಅಂದ್ರೇನು? ಮಹಾವಿಷ್ಣು. ಚ್ಯುತನಿಂದ ಅಚ್ಯುತನಾಗಬೇಕಾದರೆ, ಅಲೌಕಿಕದಿಂದ ಅಲೌಕಿಕಕ್ಕೆ ಹೋಗಬೇಕಾದರೆ ಅಜ್ಞಾನದಿಂದ ಜ್ಞಾನದ ಬೆಳಕಿಗೆ ಬರಬೇಕು. ಇದು ಈ ಒಂದು ಶ್ಲೋಕದ ಆಂತರ್ಯ. ಮತ್ತೆ 17ನೇ ಶ್ಲೋಕದಲ್ಲಿ ಉತ್ತಮ ಪುರುಷಸ್ತನ್ಯ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವವಿಶ್ಯ ಬಿಭರ್ತವ್ಯ ಈಶ್ವರ. ಇಲ್ಲಿ ಪುರುಷೋತ್ತಮ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ ನೋಡಿ. ಉತ್ತಮ ಅತ್ಯುತ್ತಮನಾಗಿರ್ತಕ್ಕಂತಹ ಪುರುಷನು, ತು ಆದರೆ, ಅನ್ಯ ಇನ್ನೊಬ್ಬನು, ಪರಮ ಅಂದ್ರೆ ಪರಮಾತ್ಮನಾದಂತಹ, ಆತ್ಮ ಅಂದ್ರೆ ಆತ್ಮನು, ಇತಿ ಉದಾಹೃತ ಅಂತ ಹೇಳಲಾಗಿದೆ. ಯಹ ಯಾವ ಲೋಕ ವಿಶ್ವದ ಅಂದ್ರೆ 3 ಭಾಗಗಳಿವೆ. ತ್ರಯಂ ಅಂತ ಬಂದಿದೆ ಅಂದ್ರೆ 3 ಭಾಗಗಳನ್ನ ಆವಿಷ್ಯ ಪ್ರವೇಶ ಮಾಡಿ ಬೀಭರ್ತಿ ಪೋಷಿಸ್ತಾನೋ, ಅವ್ಯಯ ಅಂದ್ರೆ ಅವ್ಯಕ್ತನಾಗಿರ್ತಕ್ಕಂತಹ ಈಶ್ವರನು ಅಂದ್ರೆ ಪರಮೇಶ್ವರನು ಅಂತಂದ್ರೆ ಪ್ರಭುವಾಗಿರ್ತಕ್ಕಂಥವನು, ಎಲ್ಲರ ಒಡೆಯನಾಗಿರ್ತಕ್ಕಂಥವನು. ಇವರಿಬ್ಬರಿಲ್ಲದೆ ಅತ್ಯುತ್ತಮನಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ ಆಗಿರ್ತಾನೆ. ಪರಮಾತ್ಮನಿಗೆ ನಾಶ ಅನ್ನತಕ್ಕಂಥದ್ದು ಇಲ್ಲ. ಹೇಗೆ ಆತ್ಮವನ್ನ ಇದೇ ಭಗವದ್ಗೀತೆಯಲ್ಲಿ ಹಿಂದೆ ವರ್ಣನೆ ಮಾಡ್ತಾರೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ಧಾತೆ ಪಾವಕಃ ನಚೈಮಂ ಏವ ಅಂತ ಹೇಳಿ. ಹಾಗೇನೆ ಪರಮಾತ್ಮನು ಅವಿನಾಶಿ ಆಗಿರ್ತಾನೆ. ಆತ್ಮವನ್ನ ಶಸ್ತ್ರಗಳಿಂದ ಚಿಂದಿಸಲಾಗುವುದಿಲ್ಲ, ಆಮೇಲೆ ಬೆಂಕಿಯಿಂದ ಸುಡಲಾಗುವುದಿಲ್ಲ, ಗಾಳಿಯಿಂದ ಹಾರಿಸಲಾಗುವುದಿಲ್ಲ. ಆ ರೀತಿಯಾದಂತಹ ಆತ್ಮನು ಅವಿನಾಶಿಯಾದಂತಹ ಪರಮಾತ್ಮದಲ್ಲಿ ಸೇರಿದಾಗ ಮಾತ್ರವೇ ಆ ಪರಂಧಾಮ ಪರಾಜ್ಯ ಸಾಧನೆ ಆಗಿರ್ತಕ್ಕಂತಹದ್ದು. ಈ 3 ಜಗತ್ತುಗಳನ್ನು ಪ್ರವೇಶಿಸುತ್ತಾನೆ, ಅವುಗಳನ್ನ ಪರಿಪಾಲಿಸುತ್ತಾನೆ ಆ ಪುರುಷೋತ್ತಮನು. 18ನೇ ಶ್ಲೋಕದಲ್ಲಿ ಯಸ್ಮಾಕ್ಷರ ಮತಿತೋ ಅಮಕ್ಷರಾದಪಿ ಚೋತ್ತಮ್ ಆತ್ಮೋಸ್ಮಿನ್ ಲೋಕೆ ವೇದೇಚ ಪ್ರತಿತಃ ಪುರುಷೋತ್ತಮ. ಇಲ್ಲಿ ನೋಡಿ, ಉತ್ತಮನಾಗಿರ್ತಕ್ಕಂಥವನು, ಅದಹ ಅಸ್ಮಿ ಆಗಿರ್ತಕ್ಕಂಥವನು, ಲೋಕೆ ಪ್ರಪಂಚದಲ್ಲಿ, ವೇದೆ ಅಂದ್ರೆ ಆ ವೇದಗಳಲ್ಲಿರ್ತಕ್ಕಂಥವನು, ಸಾಹಿತ್ಯದಲ್ಲಿರ್ತಕ್ಕಂಥವನು, ಪ್ರತಿತಃ ಪ್ರಸಿದ್ಧನಾಗಿರ್ತಕ್ಕಂಥವನು, ಪುರುಷರಲ್ಲಿ ಉತ್ತಮನು, ಪರಮ ಪುರುಷನು, ಪುರುಷೋತ್ತಮನು. ಅಂದರೆ ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು, ಚ್ಯುತನೂ ಅಲ್ಲ ಅಚ್ಯುತನೂ ಅಲ್ಲ, ಅಚ್ಯುತನಿಗಿಂತ ಅತೀತನಾಗಿರ್ತಕ್ಕಂಥವನು ಪುರುಷೋತ್ತಮನು. ಆದ್ದರಿಂದಲೇ ಪ್ರಪಂಚವು ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡ್ತಾರೆ ಅಂತೇಳಿ ಭಗವಂತನು ತನ್ನನ್ನು ತಾನು ಪುರುಷೋತ್ತಮ ಅಂತೇಳಿ ಕರೆದುಕೊಂಡಿರೋದ್ರಿಂದ, ಇಲ್ಲಿ ಹೇಳ್ತಾ ಇರೋದ್ರಿಂದ ಈ ಒಂದು ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಅಂತ ಪ್ರಾಪ್ತಿಯಾಯಿತು. ಈ ಪುರುಷೋತ್ತಮನಾಗಿರ್ತಕ್ಕಂಥ ಮಹಾವಿಷ್ಣುವು ಅಧಿಕ ಮಾಸದಲ್ಲಿ ಅಧಿಪತಿಯಾಗಿರೋದ್ರಿಂದ
ಈ ಒಂದು ಪುರುಷೋತ್ತಮ ಮಾಸದಲ್ಲಿ ಆ ಭಗವಂತನ ಒಂದು ಸದ್ಗುಣಗಳನ್ನು ಇಲ್ಲಿ ನಾವು ಭಗವದ್ಗೀತೆಯಲ್ಲಿ ಸಂಪೂರ್ಣವಾಗಿ ಪಾರಾಯಣ ಮಾಡದೆ ಅತ್ಯಂತ ಉತ್ತಮವು. ಆದರೆ ಈ ಸಮಯದ ಅಭಾವದಿಂದ ಈ ಅಟ್ಲೀಸ್ಟ್ ಪುರುಷೋತ್ತಮ ಯೋಗವನ್ನು ನಾವು ಪುರುಷೋತ್ತಮ ಯೋಗವನ್ನು ಪಾರಾಯಣ ಮಾಡಿ ಅರ್ಥವನ್ನು ತಿಳಿದುಕೊಂಡಾಗ ಅತ್ಯಂತ ಹೆಚ್ಚಿನ ಫಲ ನಮಗೆ ಸಿಗುತ್ತದೆ. 19ನೇ ಶ್ಲೋಕದಲ್ಲಿ ಯೋ ಮಾಮೇವ ಸಮ್ಮುಡೋ ಜಾನಾತಿ ಪುರುಷೋತ್ತಮಂ ನ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಭರತ ವಂಶದವನಾದ ಅರ್ಜುನನಿಗೆ ಹೇಳ್ತಾ ಇರೋದು ಪುರುಷೋತ್ತಮನು, ಯಾರು ನನ್ನನ್ನು ಸಂದೇಹವಿಲ್ಲದೆ, ಅಂಡರ್ಲೈನ್ ಮಾಡ್ಕೊಳ್ಳಿ, ಸಂದೇಹವಿಲ್ಲದೆ, ಅಸಮ್ಮೂಢ ಅಂದ್ರೆ ಏನು, ಸಂದೇಹವಿಲ್ಲದೆ, ಜಾನಾತಿ ತಿಳಿಯುತ್ತಾನೋ ಪುರುಷ ಉತ್ತಮಂ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮ ಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನೂ ಸಹ ತಿಳಿಯಬಲ್ಲವನಾಗಿರ್ತಾನೆ. ಆದ್ದರಿಂದಲೇ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರಬೇಕು. ನವವಿಧ ಭಕ್ತಿಗಳನ್ನು ನೀವು ಕೇಳ್ತಿರಲ್ಲ, ಆ ನವವಿಧ ಭಕ್ತಿಗಳಲ್ಲಿ ಯಾವುದೇ ರೀತಿಯಾದ ನವವಿಧ ಭಕ್ತಿಗಳ ಬಗ್ಗೆ ಮತ್ತೊಮ್ಮೆ ಹೇಳ್ತೇನೆ. ನವವಿಧ ಭಕ್ತಿಗಳ ಬಗ್ಗೆ 9 ರೀತಿಯ ಭಕ್ತಿಗಳಲ್ಲಿ ಯಾವುದು ನಿಮಗೆ ಇಷ್ಟವೋ, ಯಾವ ರೀತಿಯಾದ ಬೇಕೋ ಆ ರೀತಿಯಾದ ಭಕ್ತಿ ವಿಧಾನದಿಂದ ನನ್ನಲ್ಲಿ ಸೇವೆಯನ್ನು ಮಾಡಿ ನಿರತನಾಗಿರ್ತಕ್ಕಂಥವನು ನನ್ನ ತಿಳಿಯಬಲ್ಲವನಾಗಿರ್ತಾನೆ ಅಂತ ಹೇಳಿ ಹೇಳ್ತಾನೆ. ಕೊನೆಯ ಶ್ಲೋಕ 20ನೇ ಶ್ಲೋಕ, ಇತಿ ಗುಹ್ಯತಮಂ ಶಾಸ್ತ್ರಮಿದಮುಕ್ತಂ ಮಾಯಾನಘ ಏತಂ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ಕೃತಶ್ಚ ಭಾರತ. ಇತಿ ಹೀಗೆ ಗುಹ್ಯತಮವಾಗಿರ್ತಕ್ಕಂಥದ್ದು, ಇದು ರಹಸ್ಯವಾಗಿರ್ತಕ್ಕಂಥದ್ದು. ಶಾಸ್ತ್ರಂ ಅಪೌರುಷೇಯ ಧರ್ಮ, ವೇದಗಳೇನೋ ಪೌರುಷೇಯವ ಅಲ್ಲ, ಯಾವುದೇ ಪುರುಷನು ಕೊಡದೇ ಇರ್ತಕ್ಕಂಥದ್ದು ಅಪೌರುಷೇಯ, ಅವೇ ವೇದಗಳು. ಅಪೌರುಷೇಯ ಶಾಸ್ತ್ರಂ ಅಂದ್ರೆ ಅಪೌರುಷೇಯ ಧರ್ಮ, ಗ್ರಂಥವನ್ನು ಇದನ್ನು ಈ ರೀತಿಯಾಗಿ ಉತ್ತಮವಾಗಿ ಹೇಳಿರ್ತಕ್ಕಂಥ ಮಯ ಅಂದ್ರೆ ನನ್ನಿಂದ, ಅನಘ ಅಂದ್ರೆ ಪಾಪರಹಿತ, ಅನಘಾಯ ನಮಃ ಪಾಪರಹಿತ ಆಗಿರ್ತಕ್ಕಂಥವನು. ವಿಷ್ಣು ಸಹಸ್ರನಾಮದಲ್ಲಿ ನೋಡ್ತೀರ, ಅನಘ ಪಾಪರಹಿತನಾಗಿರ್ತಕ್ಕಂಥವನು. ಏತತ್ ಇದನ್ನ ಬುದ್ಧ್ವಾ ತಿಳಿದು ಬಂದಿರ್ತಕ್ಕಂಥವನು, ಬುದ್ಧಿವಂತನಾಗಿರ್ತಕ್ಕಂತಹ, ಸ್ಯಾತ್ ಆಗಿರ್ತಾನೆ, ಕೃತಕೃತ್ಯನಾಗ್ತಾನೆ ಮತ್ತು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಪಾಪರಹಿತನಾದ ಅರ್ಜುನನೇ ಅಂದ್ರೆ ಭರತಪುತ್ರನೇ. ಭಾರತ ಅಂತಂದ್ರೆ ಭರತಪುತ್ರನೇ, ಅರ್ಜುನನಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಪಾಪರಹಿತನಾದಂಥ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದಂತಹ ಭಾಗ ನಾನು ನಿನಗೆ ಹೇಳ್ತಾ ಇರ್ತಕ್ಕಂಥದ್ದು. ಇದನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂಥವನು ಬುದ್ಧಿವಂತನಾಗ್ತಾನೆ, ಅವನು ಎಲ್ಲಾ ರೀತಿಯ ಪ್ರಯತ್ನಗಳು ಪರಿಪೂರ್ಣವಾಗುತ್ತದೆ. ಅವನು ಮನೋವಾಂಚಫಲ ಸಿದ್ಧಿರಸ್ತು ಅಂತ ಹೇಳಿ ಹೇಳ್ತೇವೆ ಅಲ್ವಾ, ಮನಸ್ಸಿನ ವಾಂಚಗಳೆಲ್ಲ ಸದ್ವಾಂಚಗಳೆಲ್ಲ ಪೂರ್ಣವಾಗಲಿ ಅಂತ ಹೇಳಿ ಹೇಳ್ತೇವೆ. ಇಂತಹ ಆ ಪುರುಷೋತ್ತಮ ಏನಿದೆ, ಪುರುಷೋತ್ತಮ ಯೋಗ ಏನಿದೆ, ಅತ್ಯಂತ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂತಹದ್ದು, ಅತ್ಯಂತ ಅದ್ಭುತವಾಗಿ ಇರ್ತಕ್ಕಂಥದ್ದು ಈ ಪುರುಷೋತ್ತಮ ಯೋಗ. 20 ಶ್ಲೋಕಗಳನ್ನು ಕೂಡ ಅದರ ಅರ್ಥವನ್ನು ಕೂಡ ನನ್ನ ಕೈಲಾದಷ್ಟು ಮಟ್ಟಿಗೆ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿದ್ದೇನೆ ಅಂತ ಅಂದ್ಕೊಂಡು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ, ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀ ಕಾಂತಂ ಕಮಲನಯನಂ ಯೋಗಿ ಹೃದ್ರಾಮ್ಯಗಮ್ಯಂ ವಂದೇ ವಿಷ್ಣುಂ ಭಾವಯರಂ ಸರ್ವಲೋಕೈಕನಾಥಂ ಅಂತ ಸರ್ವವನ್ನು ಕೂಡ ಪುರುಷೋತ್ತಮನಿಗೆ ಅರ್ಪಿಸಿ, ಓ ಪುರುಷೋತ್ತಮನೇ, ನನಗೆ ಈ ಒಂದು ಇಹಲೋಕದಲ್ಲಿ ಎಲ್ಲಾ ರೀತಿಯಾದಂತಹ ಅನುಕೂಲಗಳನ್ನು ನೀಡು. ಯಾವುದಕ್ಕೋಸ್ಕರವಾಗಿ? ನಿನ್ನನ್ನು ಸೇರಲಿಕ್ಕೋಸ್ಕರವಾಗಿ. ನನ್ನ ಪಂಚೇಂದ್ರಿಯಗಳು ನಿನ್ನನ್ನೇ ಧ್ಯಾನ ಮಾಡುವಂತಾಗಲಿ, ನಿನ್ನನ್ನೇ ಸ್ಮರಿಸುವಂತಾಗಲಿ, ನನ್ನ ಕಣ್ಣುಗಳು ನಿನ್ನನ್ನು ನೋಡಲು ಬಯಸುವಂತಾಗಲಿ, ಕಿವಿಗಳು ನಿನ್ನ ನಾಮವನ್ನು ಕೇಳುವಂತಾಗಲಿ, ಆ ಘ್ರಾಣವು ನಿನ್ನ ನೈವೇದ್ಯದ, ನಿನ್ನ ಆ ಸುಗಂಧದ ಧೂಪ ದೀಪಗಳ ವಾಸನೆ ಇರುವಂತಾಗಲಿ, ನನ್ನ ನಾಲಿಗೆ ನಿನ್ನ ನಾಮವನ್ನು ನುಡಿಯುವಂತಾಗಲಿ, ನನ್ನ ಚರ್ಮ ನಿನ್ನ ಪಾದಸ್ಪರ್ಶವನ್ನು ಮಾಡುವಂತಾಗಲಿ ಅಂತ ಪ್ರಾರ್ಥನೆ ಮಾಡೋಣ. ಪಂಚೇಂದ್ರಿಯಗಳಿಗೆ ಮುಕ್ತಿಯನ್ನು ದಯಪಾಲಿಸುವಂತ ಹೇಳೋಣ. ಅರಿಷಡ್ವರ್ಗಗಳನ್ನು ಕೊಲ್ಲುವಂತೆ ಮಾಡುವಂತ ಹೇಳೋಣ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓ ಪುರುಷೋತ್ತಮೆ, ಅಸತ್ಯದಿಂದ ನಮ್ಮನ್ನು ಸತ್ಯದೆಡೆಗೆ ನಡೆಸು, ಅಜ್ಞಾನವೆಂಬ ಅಂಧಕಾರದಿಂದ ಜ್ಞಾನದ ಬೆಳಕಿಗೆ ನಮ್ಮನ್ನು ನಡೆಸು, ನಮ್ಮನ್ನು ಕೈ ಹಿಡಿದು ನಡೆಸು ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಮತ್ತು ಮೃತ್ಯೋರ್ಮ ಅಮೃತಮಯ, ಮೃತ್ಯು ತತ್ವದಿಂದ ಅಮೃತತ್ವದ ಕಡೆಗೆ ಬರೋಣ. ಕನಕದಾಸ ಒಂದ್ ಕಡೆ ಹೇಳ್ತಾರೆ, ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಲಾಲಿಸಿ ಕೇಳುವ ಮೃಪುರಿಯಂತೆ. ನಾನೊಬ್ಬ ಗಿಳಿ, ಸಣ್ಣ ಮರಿ ಇದ್ದ ಹಾಗೆ ನನ್ನನ್ನು ಯಾವ ರೀತಿಯಲ್ಲಿ ಪಂಜರದಲ್ಲಿ ಪೋಷಿಸಿ ಆ ಒಂದು ಹೇಳ್ಕೊಡ್ತಾರೆ, ಆ ರೀತಿ ನನ್ನ ಹೇಳ್ಕೊಡು. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನು ಬಲ್ಲೆನು ನಾನು, ನೆರೆಸು ಜ್ಞಾನ ಮೂರ್ತಿ ನೀನು, ನಿನ್ನ ಸಮಾನರುಂಟೆ ದೇವ ರಕ್ಷಿಸು ಎಮ್ಮ ಅನವರತ ಅಂತ ಏನು ಆ ಕನಕದಾಸ ಹೇಳಿದ್ದಾರೆ. ಆ ರೀತಿಯಾಗಿ ನಮ್ಮನ್ನು ರಕ್ಷಣೆ ಮಾಡು, ನಮ್ಮನ್ನು ಉದ್ಧಾರ ಮಾಡು ಭಗವಂತ ಅಂತ ಹೇಳ್ತಾ, ಒಂದು ಶಾಂತಿ ಮಂತ್ರದೊಂದಿಗೆ ಈ ಒಂದು
ಉಪನ್ಯಾಸಕ್ಕೆ ನಾನು ಸ್ವಸ್ತಿಯನ್ನು ಹಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಯಾರು ಈ ಪುರುಷೋತ್ತಮ ಯೋಗವನ್ನ ಈ ಒಂದು ಅಧಿಕ ಮಾಸದಲ್ಲಿ ಕೇಳಿರುವರೋ, ಕೇಳುವುದಕ್ಕೆ ಯಾರು ಏರ್ಪಾಟು ಮಾಡಿರುವರೋ, ಯಾರು ಹೇಳಿರುವರೋ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸರ್ವರಿಗೂ ಕೂಡ ಆಯುರ್ ಆರೋಗ್ಯ ಐಶ್ವರ್ಯ ಸಮಸ್ತ ಸಿದ್ಧಿಗಳು ಸಿದ್ಧಿಸುತ್ತೆ ಅಂತೇಳಿ ಆರ್ಯೋಕ್ತಿಯಾಗಿದೆ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಸ್ಸೇವೇಂದ್ರಿಯ ಪ್ರತಿಷ್ಠತಿ. ಸರ್ವೇ ಜನ ಸುಜನೋ ಭವಂತು, ಸರ್ವೇ ಸುಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಹಿಂದ್, ಜೈ ವಾಸವಿ. ಓವರ್ ಟು ವೈಷ್ಣವಿ.